ಆತ್ಮೀಯ ಸೋದರ ಸೋದರರೇ, ಹಿಂದಿನ ವಾರ 17ನೇ ಎಪಿಸೋಡ್ ಮುಕ್ತಾಯವಾಯಿತು. ಅದರಲ್ಲಿ ಈ ಮಾರ್ಗದಲ್ಲಿ ಬರತಕ್ಕಂತ ಕಷ್ಟಗಳು ಅನ್ನೋದರ ಬಗ್ಗೆ ತಿಳ್ಕೊಂಡ್ವು. ಅದರಲ್ಲಿ ಕಡೆಯದಾಗಿ ನಮ್ಮ ಇವ್ರು ಹೇಳ್ತಾರೆ, ಯಾರು ಕುತುಮೆ ಮಹರ್ಷಿಗಳು ಹೇಳ್ತಾರೆ ಈ ರೀತಿ, ಕುತುಮ ಗುರುಗಳು ಮುಂದಿನ ಬುದ್ಧಿವಾದದಿಂದ ಮುಕ್ತಾಯ ಮಾಡೋಣ, ಈ ಕಷ್ಟಗಳು ಬರ್ತಕ್ಕಂಥದ್ದು ಅವ್ರ ಬುದ್ಧಿವಾದ ಒಂದು ಹೇಳ್ತಾರೆ, ಅದರಿಂದ ಮುಕ್ತಾಯ ಮಾಡೋಣ ಅಂತ ಎರಡಾಗಿ ಇತರರ ವಿಷಯವಾಗಿ ನಿಂದಾತ್ಮಕವಾದ ಮನೋಭಾವನೆಯನ್ನು ತಲೆ ಎತ್ತದಂತೆ ಎಚ್ಚರವಾಗಿರು. ಅಂದ್ರೆ ಮನೋಭಾವನೆಯ ನಿಂದಾಸ್ಪದವಾದ ವಿಷಯವಾಗಿ ಮನೋಭಾವನೆಯನ್ನ ತಲೆ ಎತ್ತದಂತೆ ಎಚ್ಚರವಾಗಿರು. ಏಕೆಂದರೆ ಅದು ಹಸಿದ ತೋಳದಂತೆ ತಲೆ ಎತ್ತಿ ನಿನ್ನ ಉತ್ತಮ ಗುಣಗಳಿಗೆ ಸಂಬಂಧಪಟ್ಟ ಸಂಸ್ಕಾರಗಳನ್ನೆಲ್ಲ ನುಂಗಿ ಹಾಕುತ್ತದೆ. ನೋಡಿ, ಇಲ್ಲಿ ಈ ಸೊಸೈಟಿಯಲ್ಲಾಗ್ಲಿ ಸಮಾಜದಲ್ಲಿ ಬೇರೆ ಕಡೆಗಾಗ್ಲಿ ನಿಜವನ್ನು ಯಾರು ಹೇಳ್ತಾರೋ, ಕೋಪಿಷ್ಠನಾಗಿ ಯಾರು ಇರ್ತಾನೋ, ನಿಜವನ್ನು ಹೇಳ್ತಕ್ಕಂಥವ್ರು ಕೋಪಿಷ್ಠನಾಗಿರ್ತಕ್ಕಂಥವನು. ಯಾಕೆ ಕೋಪ ಬರುತ್ತಂದ್ರೆ ಆ ನಿಜಕ್ಕೆ ಹೇಳ್ತಾ ಇರುವುದಕ್ಕೆ ವಿರುದ್ಧವಾಗಿ ತಿಕ್ಕಿದಾಗ ತಡ್ಕೊಳಕ್ ಆಗದಿರ ಇನ್ನೂ ಉತ್ತಮ ಬೆಳವಣಿಗೆ ಆಗಿದ್ದರೆ ತಡ್ಕೊಳ್ತಾರೆ. ಆ ಬೆಳವಣಿಗೆ ಆಗದೆ ಇರ್ತಕ್ಕಂಥ ತಡ್ಕೊಳಕ್ಕಾಗಲಿ, ತಪ್ಪು ಮಾಡ್ತಾ ಇದ್ದಾರೆಲ್ಲಪ್ಪ ಎಷ್ಟು ಹೇಳಿದ್ರು ಅಂತ ತಕ್ಷಣ ಕೋಪ ಬರುತ್ತೆ. ಆ ನಿಂದ ಅದನ್ನ ಉತ್ತಮ ಗುಣಗಳಿಗೆ ಸಂಬಂಧಪಟ್ಟ ಸಂಸ್ಕಾರಗಳೆಲ್ಲವನ್ನು ನುಂಗಿ ಹಾಕುತ್ತದೆ. ಆ ರೀತಿ ಮಾಡುವುದರಿಂದ ನಿನ್ನ ಹತ್ರ ಉತ್ತಮ ಗುಣಗಳಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಇದು ಏನಾಗುತ್ತೆ, ಮುಂದಾಗುತ್ತೆ ಬೇರೆಯವರು ಆ ಉತ್ತಮ ಗುಣಗಳನ್ನೇ ಪೂರ್ತಿ ಜೀರ್ಣ ಮಾಡ್ಕೊಳ್ಳೋದು. ಅದನ್ನು ಈಚೆ ಬರ್ಲಿಕ್ಕಾಗಲ್ಲ. ನಿನ್ನ ಸಹಾನುಭೂತಿಯು ವಿಶಾಲವಾಗಿ ವಿಸ್ತರಿಸಬೇಕೇ ವಿನಃ ಸಂಕುಚಿತವಾಗಬಾರದು. ಆದುದರಿಂದ ನಿಜ ನಿಷ್ಠೂರ ಬರುತ್ತೆ, ನಿಷ್ಠರಾಗಿ ಹೋದ್ರೆ ಹೋಗ, ನೀನು ಬಿಡು, ನೀನು ಹೋಗು ಅಂತ ಹೇಳ್ಬಿಟ್ಟು ಬಿಟ್ಟು ಏನಾಗುತ್ತೆ, ಎಲ್ಲ ಕಡಿಮೆ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಸಮಾಜದಲ್ಲಿ ಜನರನ್ನ ತನ್ನ ಸಂಪರ್ಕವನ್ನು ವೃದ್ಧಿಪಡಿಸ್ಕೋಬೇಕು. ನಿನ್ನಲ್ಲೇನು ಪ್ರತಿಯೊಬ್ಬರಲ್ಲೂ ತಪ್ಪುಗಳಿರುತ್ತೆ. ನೀನ್ ತಪ್ಪು ಮಾಡ್ತೀಯ, ಬೇಡ ನೀನು ಸವಾಸ ನನ್ ಬೇಡ, ನೀನು ಮಾಡ್ತೀನಿ ನೀನು ಬೇಡ ತಂದ್ಬಿಟ್ರೆ ಏನಾಗುತ್ತೆ, ಕಡೆಗೆ ಏಕಾಂಗಿ ತೀರಾಗ್ತಾರೆ. ಆದ್ರಿಂದ ಆ ರೀತಿ ಹೋದರೆ ಕರೆಕ್ಟೇ. ಆ ರೀತಿ ಹೋದರೆ ಏನಾಗುತ್ತೆ, ನಿನ್ನಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನು ನುಂಗಾಗುತ್ತೆ. ಆದ್ದರಿಂದ ಸಂಪರ್ಕವನ್ನು ದಿನೇ ದಿನೇ ಬೆಳೆಸ್ಕೋಬೇಕು, ವೃತ್ತವನ್ನು ಎಂಡಾರ್ಜ್ ಮಾಡ್ಕೋಬೇಕು ಹೊರತು ಕಡಿಮೆ ಮಾಡ್ಕೋಬಾರದು ಅಂತ ಕುತುಮೆ ಮಹರ್ಷಿಗಳು ಹೇಳ್ತಕ್ಕಂಥ ಬುದ್ಧಿವಾದ. ನಿನ್ನ ಒಲವಿನ ವೃತ್ತವನ್ನು ಚಿಕ್ಕದು ಮಾಡಿಕೊಳ್ಳುವುದಕ್ಕೆ ಬದಲು ನಿನ್ನ ಜೊತೆಯವರೊಡನೆ ಸಮರಸತೆಯಿಂದ ಬಾಳುವ ಮೂಲಕ ಅದನ್ನು ವಿಸ್ತರಿಸು. ಸಮರಸತೆಯಿಂದ ಜೀವನ ನಡೆಸುವುದಕ್ಕೆ ವಿಸ್ತರಣೆ ಮಾಡಿಕೊಂಡು ಹೋಗು, ಅನ್ಯೋನ್ಯವಾಗಿರಿ. ಏನ್ ಸಮರಸತೆಯಿಂದ ಇರಬೇಕು ಅಂತ ನೋಡಿ. ಆಧ್ಯಾತ್ಮಿಕ ವಿಷಯದಲ್ಲಿ ಕತ್ತಿಗೆ 2 ಕಡೆ ಬದಲಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಇದೆ ಸಮರಸತೆಯಿಂದ ಹೋಗು ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ತಪ್ಪು ಅವ್ಯವಸ್ಥೆ ಆದಾಗ ಹೇಳ್ದಷ್ಟು ಹೇಳ್ತೀವಿ, ಮಾಡದೆ ಸರಿಪಡಿಸದೆ ಹೋದಾಗ ಅದನ್ನ ನೀನು ಬಿಟ್ಬಿಡು. ಅದ್ರ ಕಡೆಗೆ ಹೋಗ್ಬೇಡ, ಘರ್ಷಣೆಗಳಾಗುತ್ತೆ, ಅದರ ಕಡೆಯೇ ಹೋಗ್ಬೇಡ. ಆ ಪಾಪ ಅವರು ಸುತ್ತಕೊಳುತ್ತೆ, ನೀನ್ ಬಿಟ್ಬಿಡು. ಇನ್ನೊಂದು ಕಡೆ ಹೇಳ್ತಾರೆ, ಅದಕ್ಕೆ 2 ಕಡೆನೂ ಬೋಧನೆ ಇದೆ ಅಂತ ಅನ್ನೋದು ಹಾಗೆ ಅದಕ್ಕೆ ಆಗ ಅವ್ರು ಹೇಳುದು ಕರೆಕ್ಟ್. ಯಾವ ಸಂದರ್ಭ ಬಿಡುವಂತ ಜನರನ್ನ ಬಿಡ್ಬೇಕು. ಕೆಲವು ಜನರಿಗೆ ತಿಳುವಳಿಕೆ ಇಲ್ಲದಿರೋ ತಪ್ಪುಗಳು ಮಾಡ್ತಾ ಇದ್ರು ವಾದಿಸ್ತಾರೆ, ಅವ್ರು ಸರಿಪಡಿಸ್ಬೋದು. ತಿಳುವಳಿಕೆ ಇದ್ದು ತಪ್ಪುಗಳು ಮಾಡ್ತಾ ಇದ್ರೆ ಅಹಂಭಾವ, ನಾನೇ ನೋಡಿ ಏನೋ ಅವ್ರದ್ದು ಅಂತಕ್ಕಂಥ ಅವರನ್ನ ಅಂತ ಕಡೆ ಬಿಟ್ಬಿಡ್ಬೇಕಂತ ಅವ್ರನ್ನ ಘರ್ಷಣೆಗಳಾಗುತ್ತೆ, ಅವ್ರ ಸರಿಪಡಿಸಕ್ ಸಾಧ್ಯವೇ ಆಗಲ್ಲ. ಈ ರೀತಿ ಯಾರು ಹೇಳ್ತಾ ಇರೋದು, ಕುತುಮೆ ಮಹರ್ಷಿಗಳು ಹೇಳ್ತಿರ್ತಾರೆ. ಇದು ಆ ಆಧ್ಯಾತ್ಮಿಕ ವಿಷಯದಲ್ಲಿ ಆ ಮಾರ್ಗದಲ್ಲಿ ಬರ್ತಕ್ಕಂಥ ಕಷ್ಟಗಳು ಬಂದಾಗ ಈ ರೀತಿ ಆಗತ್ತೆ, ಈಗ ಮಾಡು ಅಂತ ಹೇಳ್ತಾರೆ. ಹೀಗಾಗಿ ಮತ್ತು ಈ ಮಾರ್ಗದಲ್ಲಿನ ಆನಂದ, ಈ ರೀತಿ ಕಷ್ಟಪಟ್ಟು ವ್ಯವಸ್ಥೆ ರೀತಿಯಲ್ಲಿ ನಡ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದರೆ ನಾವು ಒಂದಲ್ಲ ಒಂದು ದಿವಸ ಆನಂದ ಅಂತಕ್ಕಂಥ ಸಿಗುತ್ತದೆ ನಮಗೆ. ಆನಂದ
ಈ ಮಾರ್ಗಕ್ಕೆ ಸಂಬಂಧಪಟ್ಟ ಕಷ್ಟ ಕಾರ್ಪಣ್ಯಗಳಿಗಾಗಿ ಎದೆಗುಂದಬೇಕಾಗಿಲ್ಲ. ಇಲ್ಲಿ ಏನಾಗುತ್ತಂದ್ರೆ ಈ ಮಾರ್ಗದಲ್ಲಿ ಸಂಬಂಧಪಟ್ಟ ಕಾರ್ಪಣ್ಯಗಳಿಗಾಗಿ ಎದೆಗುಂದಬೇಕಾಗಿಲ್ಲ. ಅಯ್ಯೋ ಈ ರೀತಿ ಮಾಡ್ತಾ ಇದ್ದೆ, ಹಿಂಗ ಆಗೋಯ್ತಲ್ಲಪ್ಪ, ಅದಂಗಾಗೋಯ್ತು ಅಂತಕ್ಕಂಥದ್ದನ್ನ ಜಿಗುಪ್ಸೆ ಬರೋದು. ಎದೆಗುಂದಿದುವುದು ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ. ಅಯ್ಯೋ ಹೋಗಪ್ಪ, ಎಷ್ಟು ಸಲ ನೀವ್ ಹೇಳಿಲ್ವಾ, ಎಷ್ಟು ಸಲ ಹೇಳಿದ್ರು ಬೆಂಚಿಗಳು ಹಾಕೋತೀವಿ ಅಂತಂದ್ರೆ ಬರಲ್ಲ, ಆ ಕಡೆ ಲಾಸ್ಟ್ ಪಕ್ಕದ ಕಡೆಗೆ ಬರಲ್ಲ. ಎಷ್ಟು ಸಲ ಹೇಳಿದ್ರು ಅಂದ್ರೆ ಅಷ್ಟು ಸಲ ಹೇಳಿದ್ರು ಬರಲ್ಲ ಅಂದ್ರೆ ಹಿಂಗ ಮಾಡಿ ಮಾಡಿ ಹೇಳಿ ಜಿಗುಪ್ಸೆ ಆಗೋಗ್ಬಿಡುತ್ತೆ. ಆ ರೀತಿ ಜಿಗುಪ್ಸೆ ಪಡಬೇಡಿ. ನೀಚ ಸ್ವಭಾವದೊಡನೆ ಬಹು ದೀರ್ಘಕಾಲ ಹೋರಾಡಬೇಕಾಗುತ್ತದೆ. ಆ ನೀಚ ಸ್ವಭಾವ ಅದು. ಎಷ್ಟು ಹೇಳಿದ್ರು ಅರೆ ಇದು ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಜ್ಞಾನ ಇಲ್ಲ, ಯೋಚನೆ ಮಾಡಲ್ಲ, ಅದು ಹಂಗಾಗುತ್ತದೆ. ನೀಚ ಸ್ವಭಾವದೊಂದಿಗೆ ದೀರ್ಘಕಾಲ, ಅದು ಬೇಗ ಒಂದ್ಸಲ ಹೇಳಿದ್ರೆ ಆಗಲ್ಲ. ಅಯ್ಯೋ ಎಷ್ಟು ಸಲ ಹೇಳೋದು ಅಂತ ಬಿಟ್ಬಿಡ್ಬಾರ್ದು. ದೀರ್ಘಕಾಲ ಹೋರಾಡಲೇಬೇಕಾದ್ರ ಕಡೆ. ಇದಕ್ಕೂ ಹೆದರಬೇಕಾಗಿಲ್ಲ. ಒಂದು ವೇಳೆ ಆ ರೀತಿ ಮಾಡ್ಬಿಟ್ರು ಹೆದರುವುದು ಬೇಕಾಗಿಲ್ಲ. ಏಕೆಂದರೆ ಸಾಧಕರಾದ ನಮ್ಮ ಪ್ರತಿಯೊಬ್ಬರ ಹಿಂಬದಿಯಲ್ಲಿ ಒಬ್ಬ ಮಹಾತ್ಮನು ಇದ್ದುಕೊಂಡು ಉತ್ತೇಜನ ಕೊಡುತ್ತಾ ಅಂತ್ಯದ ಜಯದಲ್ಲಿ ದೃಢ ವಿಶ್ವಾಸ ಉಳ್ಳವರಾಗಿ ನಮಗೆ ಸಹಾಯ ಮಾಡುತ್ತಿದ್ದಾರೆ. ಯಾಕಪ್ಪ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಜೀವನ ನಡೆಸ್ತಕ್ಕಂಥವ್ರು ಆ ಸೊಸೈಟಿ ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ನಾನು ನಡೀತಾ ಇದ್ದೀನಿ, ಬೇರೆಯವರ ಎಷ್ಟೇ ತೊಂದರೆ ವ್ಯವಸ್ಥೆ ಆದರೂ ಸಮೇತ ಅದಕ್ಕೆ ಆ ಉತ್ತಮವಾಗಿರ್ತಕ್ಕಂಥ ಗುಣಗಳು ಯಾವನ ಹತ್ರ ಇದು ಕೆಲಸ ದುಡಿತಾ ಇರ್ತಾರೋ ಅವ್ರಿಗೆ ಹಿನ್ನೆಲೆ ಸಪೋರ್ಟ್ ಮಹಾತ್ಮರು ಇದ್ದೇ ಇರ್ತಾರೆ. ಇದು ದೃಢ ನಂಬಿಕೆ ಬೇಕು ಮನುಷ್ಯನಿಗೆ. ನಂಬಿಕೆ ಬೇಕು. ನಮ್ಗೆ ಹಿಂದ್ಗಡೆ ಸಪೋರ್ಟ್ ಅಂತಕ್ಕಂಥ ನಂಬಿಕೆ ಇರಬೇಕು. ಮಾಡುತ್ತಿರುತ್ತಾರೆ. ಆ ಮಹಾತ್ಮರು ನಮ್ಮಂತೆಯೇ ಈ ಮಾರ್ಗವನ್ನು ಅನುಸರಿಸುತ್ತಾರೆ. ನಮ್ಮ ತರಾನೇ ಅವರು ಹಿಂದೆ ಈ ಮಾರ್ಗವನ್ನು ಅನುಸರಿಸಿಕೊಂಡು ಇದ್ರ ಕಷ್ಟ ಸುಖಗಳು ಏನು ಅಂತ ಅನ್ನೋದು ಗೊತ್ತಿರುತ್ತೆ. ಈಗ ಮನೆಯಲ್ಲೇ ತಂದೆ ತಾಯಿಗೆ ಅವರ ಬಾಲ್ಯದ ಜೀವನವನ್ನು ಕಷ್ಟ ಸುಖಗಳು ಹೇಗಿರುತ್ತೆ ಏನಿರುತ್ತೆ ಅಂತ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ವಯಸ್ಸಾಗ್ತಾ ಆಗ್ತಾ ಆ ಗುಣಗಳು ಬೆಳೆಸಬೇಕೆ ಹೊರತು ನಾವು ಅವ್ರು ಬಂದಿರಲ್ಲ. ನಾವು ಆ ರೀತಿ ಮಾಡ್ತಾ ಇದ್ದೀವಪ್ಪ, ಹಿನ್ನೆಲೆ ಇದ್ಕೊಂಡು ಅವ್ರನ್ನ ಸರಿತಾ ಇರ್ತೀವಲ್ಲ ನಾವು. ಅದೇ ರೀತಿ ಮಹಾತ್ಮರು ಸಮೇತ ನಮ್ಮ ಹಿನ್ನೆಲೆ ಇದ್ದುಕೊಂಡು ನಮ್ಮನ್ನು ಸರಿ ದಾರಿಗೆ ತರುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಆದ್ರೆ ನಮ್ ಕಣ್ಣು ಕಾಣುತ್ತೆ. ಮನೆಯಲ್ಲಿರ್ತಕ್ಕಂಥವ್ರು ತಂದೆ ತಾಯಿಗಳು ಕಾಣ್ತಾರೆ. ತಂದೆ ತಾಯಿಗಳು ಸಮೇತ ಒಂದು ಹೆಣ್ಣು ಮಗು ಒಂದು ಸ್ವಲ್ಪ ವಯಸ್ಸು PUC ಅಥವಾ SLC ಹೋದಾಗ ತಾಯಿಯಾಗಿರ್ತಕ್ಕಂಥ ಹಿನ್ನೆಲೆಯಾಗಿ ಒಂದು ಸಪೋರ್ಟ್ಗಳನ್ನು ಅಥವಾ ಬೇರೆ ಇದನ್ನ ತೀರಿಸ್ತಾ ಇರ್ತ. ಆ ಹುಡುಗಿ ಗೊತ್ತಾಗಲ್ಲ, ಯಾಕಮ್ಮ ಇಷ್ಟು ಲೇಟಾಗಿ ಬಂದಿ, ನೀನು ಎಲ್ಲಿ ಹೋಗಿದ್ದೆ, ಜಾತಕ್ಕೆ ಈ ಕಡೆ ಹೋಯ್ತು, ಇಷ್ಟೊತ್ತಾಯ್ತು, ಹಾಗೆ ಹೀಗೆ ಅಂತ ಅವ್ರು ಆ ರೀತಿ ದಂಡಿಸುವುದು ಇನ್ನೊಂದು ಉದ್ದೇಶದಿಂದ. ಆದ್ರೆ ಅವ್ರು ಗೊತ್ತಾಗಲ್ಲ. ಗೊತ್ತಾಗದಿರ ಅವರನ್ನು ಒಳ್ಳೆ ದಾರಿಗೆ ತರಿಸುವುದು ತಾಯಿ ಜವಾಬ್ದಾರಿ ಅಲ್ವಾ? ಹಾಗೆ ಮಹಾತ್ಮರು ಸಮೇತ ನಾವು ಬೇರೆ ರೀತಿಯಲ್ಲಿ ಇದ್ದಾಗ ಸರಿಪಡಿಸುವುದಕ್ಕೆ ನಮ್ಗೆ ಹಿನ್ನೆಲೆ ಇದ್ದೇ ಇರ್ತಾರೆ ಅಂತಕ್ಕಂಥದ್ದು ಗ್ಯಾರಂಟಿ ಇದು ಅಂತದ್ದು ಹೇಳ್ತಾರೆ. ನಾವು ನಂಬ್ಕೋಬೇಕು. ಹಾಗೆಯೇ ಪ್ರತಿಯೊಬ್ಬನು ನಡೆದುಕೊಂಡು ಹೋಗಬೇಕಾಗಿದೆ. ಮಾರ್ಗಕ್ಕೆ ಸಂಬಂಧಪಟ್ಟ ಕಷ್ಟಗಳಲ್ಲಿ ಆತನು ಒಂದು ರವೆಯಷ್ಟು ಕಡಿಮೆ ಮಾಡುವಂತಿಲ್ಲ. ಆ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದರೆ ಮಹಾತ್ಮರ ಹಿನ್ನೆಲೆ ಇದ್ದುಕೊಂಡು ಒಂದು ರವೆ ಅಂದ್ರೆ ಎಷ್ಟಿರುತ್ತೆ, ನಾವು ಉಪ್ಪಿಟ್ಟು ರವೆ ನೋಡಿದಿರಲ್ಲ, ಒಂದು ಸಣ್ಣದು, ಅಷ್ಟು ನಿನ್ಗೆ ಕಡಿಮೆ ಏನ್ ಮಾಡಲ್ಲ ಅವರು. ನಿನ್ನ ಕಷ್ಟಗಳು ನೀ ಹಿಂದ್ಗಡೆ ನೋಡ್ಕೊಂಡಿರ್ತಾರೆ ಹೊರತು ನಿನ್ನ ಕಷ್ಟವು ಒಂದು ರವೆಯಷ್ಟು ಸಮೇತ ಅವರು ಕಡಿಮೆ ಮಾಡುವುದಿಲ್ಲ. ಯಾಕಂದ್ರೆ ಅವ್ರಿಗೂ ಅಧಿಕಾರ ಇಲ್ಲ. ನಿನ್ನ ಕರ್ಮ ನೀನು ಅನುಭವಿಸ್ಲೇಬೇಕೆ ಹೊರತು ಅವರು ನಿನಗೆ ಸಪೋರ್ಟ್ ಮಾಡಲ್ಲ. ಕರ್ಮವನ್ನು ರವೆಯಷ್ಟು ಕಡಿಮೆ ಮಾಡಲ್ಲ, ಸಪೋರ್ಟು ಮಾಡಲ್ಲ. ಈ ಮಾರ್ಗವನ್ನು ತುಳಿದು ಕೊನೆ ಮುಟ್ಟಬೇಕಾದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕು. ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಕಾಲಿಟ್ಟು ನಂಬಿ ಅದರಂತೆ ನಡವಳಿಕೆಯಲ್ಲಿ ಯಾರು ಇರ್ತಾರೋ ಅಂತವರಿಗೆ ಕಷ್ಟಗಳು ಬರತಕ್ಕಂತಹದ್ದು ಸಹಜ. ಅನಿಬೇಸೆಂಟ್ ಹೇಳ್ತಾ ಇದ್ರಂತೆ, ಬೇರೆಯವರು ಮುಂದಿನ ಜನ್ಮ ಅಂತ ನನ್ನ ಬಂದ್ರೆ ಸುಖ ಅಂತಕ್ಕಂಥದ್ದು ಏನು ಕೊಡಬೇಡಿ, ಕಷ್ಟಗಳನ್ನೇ ಪೂರ್ಣವಾಗಿ ಕೊಡಿ. ಯಾಕಂದ್ರೆ ಕಷ್ಟಗಳು ಬರುವುದರಿಂದ ಮನುಷ್ಯನ ವ್ಯಕ್ತಿತ್ವ ಉತ್ತಮವಾಗುತ್ತೆ, ಪರಿವರ್ತನೆ ಆಗ್ತಾನೆ. ಕಷ್ಟ ಅಯ್ಯೋ ಯಾಕೆ ಬಂತಪ್ಪ ಕಷ್ಟ, ನಾನು ಇಂಥ ತಪ್ಪು ಕೆಲಸಗಳು ಮಾಡಿದ್ರಿಂದ ನನಗೆ ಕಷ್ಟ ಬಂತು, ಆ ತಪ್ಪು ಕೆಲಸಗಳನ್ನು ಮಾಡುವುದನ್ನ ಅವಾಯ್ಡ್ ಮಾಡ್ತಾನೆ. ಆಮೇಲೆ ಅನಿಬೇಸೆಂಟ್ ನಲ್ಲಿ ಇನ್ನೊಂದು ದೊಡ್ಡ ಗುಣ ಇತ್ತಪ್ಪ ಅಂದ್ರೆ, ಯಾರಾದ್ರೂ ಅವರ ನಿಂದನೆ ಮಾಡಿದ್ರೆ, ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ, ನಿಂದನೆ ಮಾಡಿದ್ರೆ ಯೋಚನೆ ಮಾಡ್ತಾರೆ. ಅವರು ನಿಂದನೆ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ನನ್ನ ತಪ್ಪುಗಳೇನಿದೆ ಅಂತ ಹುಡುಕ್ತಾರಂತೆ.
ಆ ತಪ್ಪುಗಳು ಇದ್ದರೆ ತಕ್ಷಣ ಸರಿಪಡಿಸ್ಕೊಳ್ತಾರೆ. ಅವ್ರ ಮೇಲೆ ವ್ಯವಹಾರಕ್ಕಾಗಲಿ ದ್ವೇಷ ಅಸಹ್ಯ ಮಾಡಲ್ಲ. ತಪ್ಪುಗಳೇನು ಇಲ್ಲ ಸುಮ್ಮನೆ ಅಂದ್ರೆ ಉದಾಸೀನವಾಗಿ ಅವ್ರನ್ನ ಬಿಡ್ತಾರೆ. ಅದು ನಾವು ಕಳ್ಕೋಬೇಕು. ನಮ್ಮಲ್ಲಿ ತಪ್ಪುಗಳು ಇದ್ದರೆ ಹೇಳ್ತಾ ಇದ್ರೆ ಅದನ್ನ ಸ್ವೀಕರಿಸಬೇಕು. ತಿದ್ದುತಕ್ಕಂಥವ್ರು ಯಾರೋ ಒಬ್ಬರೇ ಸಿಗ್ತಕ್ಕಂಥದ್ದು ಎಲ್ಲರೂ ನಮ್ಗೆ ಯಾಕಪ್ಪ ಅಂತ. ಹಾಗೆ ತಪ್ಪುಗಳನ್ನ ತಿದ್ದುತಕ್ಕಂಥವ್ರು ಸಿಕ್ಕಿದಾಗ ನಮ್ಮ ತಪ್ಪುಗಳು ಏನಿದೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋ ತಪ್ಪು ಏನಿದೆ ಅಂತ. ಆ ತಪ್ಪು ಇವರು ಎತ್ತಿ ತೋರಿಸಿದಾಗ ಅದನ್ನು ಸ್ವೀಕರಿಸಿ ನಾವು ತಿದ್ದುಕೋಬೇಕು. ಅದು ದಿಸಾಫೀಸ್ ಆಗಿರತಕ್ಕಂಥವ್ನ ಲಕ್ಷಣ. ರಾಜಪ್ಪನವ್ರು ಅಂತ ಎಲ್ಲ ಒಳ್ಳೇದು ಹೇಳ್ತಾ ಇದ್ದಿಲ್ಲ. ತಂದೆ ಇಲ್ಲಿ ಬರ್ತಾ ಇದ್ರು, ಅವ್ರೆಲ್ಲಾ ನಮ್ಗೆ ಇದೇ ಸರ್ ಗುರು ಉಪದೇಶ ಮಾಡಿ ಅವರಿಂದ ನಾವು ಪರಿವರ್ತನೆ ಆಗಿ ಅಂತ ಮಹಾತ್ಮರಿಂದ ಹೇಳುವುದು ಮಾತನ್ನು ಅನುಸರಿಸಿಕೊಂಡು ಹೋಗೋದ್ರೆ ನಾವು ಪರಿವರ್ತನೆ ಆಗೋದು. ಅನೇಕ ಬರೋದು ಹೆಜ್ಜೆ ಹೆಜ್ಜೆಗೂ ಗುಣಿಗಳು ಮುಳ್ಳುಗಳು ತುಂಬಿರುತ್ತದೆ. ನಾವು ಈ ಉದಾಹರಣೆ ಕೊಟ್ರೆ ಏನೋ, ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾಡು ಅಂತ ಇಟ್ಕೊಂಡ್ರೆ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಗುಣಿಗಳಿರುತ್ತೆ, ಮುಳ್ಳುಗಳಿರುತ್ತೆ ಅಪ್ಪ. ನಮ್ಮ ಜೀವನದಲ್ಲಿ ಅದನ್ನ ಸರಿಸಿಕೊಂಡು ನಾವು ಹೋಗ್ಬೇಕೆ ಹೊರತು ಅದರ ಮೇಲೆ ರಿಪೇರಿ ಮಾಡೋ ಮುಂದಕ್ಕೂ ನಾವು ಹೋಗಲ್ಲ. ಹಾಗೆಯೇ ಈ ಮಾರ್ಗದ ಮಹಾದ್ವಾರವನ್ನು ಎಚ್ಚರಿಕೆಯಿಂದ ಕಾಯುತ್ತಿರುವ ಭೂತಗಳಿವೆ. ಆ ಮಹಾದ್ವಾರ ಒಳಗಡೆ ಬರ್ಬೇಕಾದ್ರೆ ದ್ವಾರ ಇದೆಯಲ್ಲ, ಅಲ್ಲಿ ಭೂತಗಳು ಕಾದಿರುತ್ತವಂತೆ ನೋಡಿ. ಭೂತಗಳು ಅಲ್ಲಿ ಕಾದಿರುತ್ತವೆ. ಎಂತ ಭೂತಗಳು ಯಾವಪ್ಪ ಅಂತಂದ್ರೆ ಸಂಶಯ, ನಾಸ್ತಿಕ ಭಾವನೆ, ತಾಶ್ಚಾರ ಭಾವನೆ, ಅಪಹಾಸ್ಯ, ಹೊಟ್ಟೆ ಕಿಚ್ಚು ಮತ್ತು ಕಡೆಯದಾಗಿ ದುಷ್ಟ ಪ್ರೇರಣೆ. ಇವು ಭೂತಗಳು ಅಂತಂದ್ರೆ ಮಹಾದ್ವಾರದ ಹತ್ರ ನಿಂತಿರತಕ್ಕಂಥ. ಅಂದರೆ ನಾನು ಇವೆಲ್ಲವನ್ನು ಬಿಟ್ಟು ಮುಂದಕ್ಕೆ ಉತ್ತಮವಾಗಿರತಕ್ಕಂಥ ಮುಂದಿನ ಲೋಕಕ್ಕೆ ಹೋಗ್ಬೇಕಂದ್ರೆ ಆ ದಾರಿಯಲ್ಲಿ ಇವೆಲ್ಲ ಇರುತ್ತೇವೆ, ಅವನ್ನೆಲ್ಲ ಜಯಿಸಿ ಮುಂದಕ್ಕೆ ಹೋಗ್ಬೇಕು. ರಾಮಾಯಣದಲ್ಲಿ ಲಂಕಕ್ಕೆ ಹೋಗ್ಬೇಕಾದ್ರೆ ಲಂಕಿನಿ ಕಾವಲಿ ಇರಲ್ವಾ, ಜಯಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ. ಅದು ಕತೆ ಇಂತಹದ್ದೇ ಒಂದು. ಇಲ್ಲಿ ಸಂಶಯ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಅರ್ಥವಾಗಿದೆ. ಸಂಶಯ ಅಂತಂದ್ರೆ ಸಂಶಯ ಬಂದ್ರೆ ಒಬ್ಬನ ಮೇಲೆ ಅದನ್ನ ಬೀಡಿಸ್ಕೊಳಕ್ಕಾಗಲ್ಲ. ಇದರಲ್ಲಿ ಬಹಳ ಮುಖ್ಯವಾಗಿ ಸಂಶಯ, ಗಂಡ ಹೆಂಡತಿಯರಲ್ಲಿ ಸಂಶಯ ಬಂತು ಅಂತ ಮುಗ್ದೋಯ್ತು ಫ್ಯಾಮಿಲಿ. ಔಷಧಿ ಇಲ್ಲ, ನಾವು ಮುಗ್ದೋಯ್ತು ಫ್ಯಾಮಿಲಿ ಅಲ್ಲಿಗೆ ಅಂತ. ಅದು ಸಂಶಯ ಪಡ್ತಕ್ಕಂಥದಕ್ಕೆ ಹೋಗಬಾರದು. ನಾಸ್ತಿಕ ಭಾವನೆ, ನಾಸ್ತಿಕ ಭಾವನೆ ಅಂತಂದ್ರೆ ದೇವರಿಲ್ಲ. ಹೌದು, ಆದ್ರೆ ನೀನ್ ಹೇಳ್ತಾ ಇದ್ದಾನೆ ಅದಕ್ಕೆ ಆಧಾರ ಕೊಡು. ಯಾವ್ದಾದ್ರೂ ಹೇಳು, ದೇವರು ಇಲ್ಲ, ನೀನ್ ಹೇಳ್ತಾ ಇದ್ದಿಲ್ಲ ಬರೀ ಮಾತು, ಅದಕ್ಕೆ ಆಧಾರ ಕೊಡು ಅಂತಂದ್ರೆ ಎಲ್ಲದಕ್ಕೂ ಆಧಾರ ಕೊಡಕ್ಕಾಗತ್ತಾ ಅಂತ ಏನ್ ಹೇಳ್ಬೇಕು? ನಿಮ್ಮ ತಂದೆಗೆ ಹುಟ್ಟಿದ್ಯಾ ಅಂತಕ್ಕಂಥದ್ದು ಆಧಾರ ಸಿಗುತ್ತೇನೆ ನಿನಗೆ? ಅದನ್ನು ಯೋಚನೆ ಮಾಡ್ತಕ್ಕಂಥ ಅದು ಕೇಳಲ್ಲ. ಅದಕ್ಕೆ ಆಧಾರ ಸಿಗುತ್ತಾ? ತಾಯಿ ಅದಕ್ಕೆ ಆಧಾರ ಸಿಗುತ್ತೆ, ತಂದೆಗೆ ಆಧಾರ ಸಿಗುತ್ತಾ? ಎಲ್ಲವೂ ಆಧಾರ ಕೊಡಬೇಕು ಅಂತ ಕೊಡಕ್ ಸಾಧ್ಯವಿಲ್ಲ. ಅದನ್ನು ನಾನು ಸ್ವೀಕರಿಸಬೇಕು, ಅದನ್ನು ಯೋಚನೆ ಮಾಡ್ಬೇಕು. ಆಮೇಲೆ ತಾಶ್ಚಾರ ಭಾವನೆ, ಯಾರು ಎಷ್ಟೇ ಹೇಳಿದ್ರು ಅವ್ನು ಬರ್ತಾ ಇದ್ರು ಅಯ್ಯಪ್ಪನ ಕತೆ ಬಿಟ್ಬಿಡು. ತಾಶ್ಚಾರ ಮನೋಭಾವನೆ ಇದೆಯಲ್ಲ, ಯಾರಲ್ಲೂ ತಾಶ್ಚಾರ ಮನೋಭಾವನೆ ತೋರಿಸಬಾರದು. ಒಂದ್ಸಲ ಹೇಳ್ತಾರೆ, ನಾಯಿ ತಲೆನೋ ಒಂದ್ ದಿವಸ ಕೆಲ್ಸಕ್ಕೆ ಬರುತ್ತೆಯಾ, ಅದನ್ನು ಕಡೆಗಣಿಸಬೇಡ ಅಂತ. ತಾಶ್ಚಾರ ಬೇಡ, ನಾಯಿ ತಲೆನೋ ಕೆಲ್ಸಕ್ಕೆ ಬರುತ್ತೆ, ತಾಶ್ಚಾರ ಮಾಡಬೇಡ ಅದನ್ನು ಅಂತ ಹೇಳ್ತಾರೆ ದೊಡ್ಡವರು. ಯಾಕಂದ್ರೆ ಅನುಭವದಲ್ಲಿ ಅವ್ರು ಹೇಳ್ತಾರೆ. ಅಪಹಾಸ್ಯ, ಅಪಹಾಸ್ಯ ಅಂತಂದ್ರೆ ಏನೋ ಒಂದ್ರಿ ಅಯ್ಯವ ನಂಗೆ ನೀತ ಹಾಸ್ಯ ಮಾಡೋದು. ಬಂದನಪ್ಪ ಸೋಕಿಲ್ಲಲ್ಲ, ಈ ರೀತಿ ಅಪಹಾಸ್ಯ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಆಮೇಲೆ ಇನ್ನೊಂದು ಹೊಟ್ಟೆ ಕಿಚ್ಚು. ಸ್ವಲ್ಪ ಕೆಲವರಿಗಂತೂ ಉತ್ತಮವಾಗಿರ್ತಕ್ಕಂಥ ಡ್ರೆಸ್ ಹಾಕೊಂಡು ಬಂದು ನೋಡಿದ್ರೆ ಸಮೇತ ಸೋಕಿಲ್ಲ ಅಲ್ಲಿ ಬಂದಪ್ಪ, ಇವ್ ನೋಡಪ್ಪ ಬಟ್ಟೆ ಸರಿಯಾಗಿ ಹಾಕೊಂಡಿದ್ರೆ ಹಂಗಂತಾರೆ. ಹಾಕೊಂಡ್ರಿ ಇವನು ಜಿಪ್ಪುನ ನೋಡಿ ಎಂತ ಬಟ್ಟೆ ಹಾಕೊಂಡಿದ್ದಾನೆ, ಬಟ್ಟೆ ಕಟ್ಟಿಲ್ವಾ? ಇವೆಲ್ಲನ ಕಲ್ಸಕ್ ಬಾರದು. ಇವೆಲ್ಲ ನಾವು ಜಯಿಸಬೇಕು. ಜಯಿಸಿದಾಗ ಆ ಬಾಗಿಲು ನಮ್ಗೆ ದಾರಿ ಸಿಗುತ್ತೆ ಹೆಬ್ಬಾಗಿಲಿಂದ. ಮತ್ತು ಕಡೆಯದಾಗಿ ದುಷ್ಟ ಪ್ರೇರಣೆ. ಈ ಕಡೆಯದಾಗಿ ಬರ್ತಕ್ಕಂಥದ್ದಂದ್ರೆ ದುಷ್ಟ ಪ್ರೇರಣೆ. ದುಷ್ಟ ಪ್ರೇರಣೆ ಅಂತಂದ್ರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಪ್ರೇರಣೆ ಮಾಡೋದು, ಅದಕ್ಕೆ ಅಡ್ಡಿ ಆತಂಕ ಮಾಡಿಸೋದು. ಯಾವುದೇ ಸಂಸಾರದಲ್ಲಾಗ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಾಗ್ಲಿ, ಮತ್ತೊಂದು ಮಗದೊಂದಾಗ್ಲಿ ಇಂತಾದ್ರೂ ದುಷ್ಟ ಪ್ರೇರಣೆಗೆ ಅಡ್ಡಿಪಡಿಸದಂತೆ ನಾವು ಹುಷಾರಾಗಿರ್ಬೇಕು. ಇವೇ ಭೂತಗಳು. ಈ ಭೂತಗಳು ಅಂದ್ರೆ ಇವೆ ಯಾವ್ಯಾವುದು? ಸಂಶಯ, ನಾಸ್ತಿಕ ಭಾವನೆ, ತಾಶ್ಚಾರ ಭಾವನೆ, ಅಪಹಾಸ್ಯ, ಹೊಟ್ಟೆ ಕಿಚ್ಚು ಮತ್ತು ಪ್ರೇರೇಪಣೆ. ಇವೇ ಈ ಭೂತಗಳನ್ನು ನಾವು ಜಯಿಸಿದರೆ ಆ ಹೆಬ್ಬಾಗಿಲು ನಮ್ಗೆ ತೆರೆಯುತ್ತದೆ. ಹೆಬ್ಬಾಗಿಲಲ್ಲಿ ಕಾವಿದವು,
ಅವನ್ನು ಜಯಿಸಿದ್ರೆ ನಾವು ಬಾಗಿಲಿನಿಂದ ಮುಂದಕ್ಕೆ ಬರ್ಬೋದು. ಇವುಗಳಲ್ಲಿ ಕೊನೆಯದು ತುಂಬಾ ವೀರ್ಯವತ್ತಾದದ್ದು. ಇವನ್ನ ದಾಟಿ ಆಚೆಯ ತುದಿಗೆ ಹೋಗಬೇಕೆಂದಿರುವನು ಈ ಮಧ್ಯದ ಸಜೀವವಾದ ಗೋಡೆಯನ್ನು ನೆಲಸಮ ಮಾಡಬೇಕಾಗಿರುವ ಹೃದಯವು ಉಕ್ಕಿನಿಂದ ಮಾಡಲ್ಪಟ್ಟಿರಬೇಕಾ. ಆ ಗೋಡೆ ಇದೆಯಲ್ಲ, ಅದನ್ನ ಚೂರ್ ಚೂರ್ ಮಾಡ್ಕೊಂಡು ಈಚೆ ಬರಬೇಕಾದ್ರೆ ನಾವು ಉಕ್ಕಿನಿಂದ ಮಾಡಿರ್ತಕ್ಕಂಥ ಹೃದಯ ಬೇಕು. ಅಂದ್ರೆ ಬರೀ ಉಕ್ಕಿನಿಂದ ಮಾಡಿರ್ತಕ್ಕಂಥದ್ದೆಲ್ಲ ನಿಂದನೆ ಬಂತು ಅದಕ್ಕೂ ಆಗ್ಲಿ ಬಿಡು, ಹೊಗಳಿದ್ರು ಆಗ್ಲಿ ಬಿಡು, ಅಂತಹ ಸಂಯಮದಂತೆ ಜೀವನವನ್ನು ನಡೆಸಿಕೊಂಡು ಬಂದು ಇಂತಹ ಗುಣಗಳನ್ನು ನಾವು ಜಯಿಸಿಕೊಂಡು ಬಂದಾಗ ಹೆಬ್ಬಾಗ್ದಾಟ. ಹಾಗಿದ್ದರೆ ಆತನ ದಾರಿಢ್ಯವು ಕುಕ್ಕುವುದಿಲ್ಲ. ಆ ರೀತಿ ನಿಮ್ಮಳವಾಗಿ ಇರಬೇಕು. ದಾರಿಢ್ಯ ಕುಕ್ಕುವುದಿಲ್ಲ. ಯಾವತ್ತು ಇದ್ದುವುದು ಕುಕ್ಕುವುದು ಎಲ್ಲ ಅದು ತಡೆಗಟ್ಕೋಬೇಕು ನಾವು. ಇದ್ದುವುದು ಕುಕ್ಕುವುದು ಅಂದ್ರೆ ಹೊಗಳಿದಾಗ ಇರ್ತೀವಿ, ತೆಗಳಿದಾಗ ಕುಗ್ತೀವಿ. ಇವೆರಡು ಸರಿ ಸಮಾನ. ಅವನ್ನ ತಡೆಗಟ್ಟತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕಾವತ್ತನು. ಅದೇ ಸಮಯದಲ್ಲಿ ಆತನು ನಮ್ರನಾಗಿಯೂ ಮೃದು ಸ್ವಭಾವದವನಾಗಿಯೂ ಇರಬೇಕಾ. ಓ ಬಂತು, ಕೋಪ ಬಂತು ಅಂತಾರೆ, ಹಾಗೇನಪ್ಪ, ನಮ್ರತೆ ಇರಬೇಕು ನಮ್ಮಲ್ಲಿ. ಕೋಪ ಮಾಡ್ಕೊಳ್ತಕ್ಕಂಥ ಇರಬಾರ್ದು. ಇವೆಲ್ಲ ಬರಬೇಕಾದ್ರೆ ನಾವು ಮೇಲ್ಮಟ್ಟಕ್ಕೆ ಹತ್ತಾ ಇರಬೇಕು. ಈ ಸ್ವಲ್ಪ ಅಲ್ಪ ವಿದ್ಯೆಗೆ ಮಹಾಗರ್ವಿ ಅಂತಾರೆ. ಸ್ವಲ್ಪ ಏನೋ ತಿಳ್ಕೊಂಡಿದ್ರೆ ಅವನ್ ಗರ್ವ ಜಾಸ್ತಿ. ವಿದ್ಯಾವಂತನಾದ್ರೆ ಅವನ್ ಗರ್ವ ಇರಲ್ಲ, ಮಹಾಗರ್ವಿ ಅಂತ ಅವರು. ಮತ್ತು ತನ್ನ ಹೃದಯದಿಂದ ಕೆಟ್ಟದರ ಕಡೆಗೆ ತಿಳಿಯುವಂತಹ ಎಲ್ಲಾ ವಿಧವಾದ ಮಾನವ ಸ್ವಭಾವದ ಉದ್ವೇಗಗಳನ್ನು ಹೊರದೂಡಿಸಬೇಕು. ತನ್ನ ಹೃದಯದಿಂದ ಕೆಟ್ಟದ್ದರ ಕಡೆಗೆ ಸೆಳೆಯುವಂತಹ ನನ್ನ ಹೃದಯವು ಇದು ಕೆಟ್ಟದ್ಯಾವುದು ಒಳ್ಳೆಯದಾವುದು ಅಂತಕ್ಕಂಥದ್ದು ನಿರ್ಣಯ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗಿರುತ್ತೆ. ಆ ಕೆಟ್ಟದ ಕಡೆಗೆ ಯಾವತ್ತೂ ಹೋಗ್ಬೇಡ. ಒಳ್ಳೆಯವನಾಗ್ಲಿ, ಧನವಂತನಾಗ್ಲಿ, ವಿದ್ಯಾವಂತನಾಗ್ಲಿ ಕೆಟ್ಟದ್ದು ಮಾಡ್ತಾ ಇದ್ರೆ ಕೆಟ್ಟದ್ದೇ. ಅವ್ರು ಮಾಡ್ತಾ ಇರೋದು ನಮ್ಗೆ ಯಾಕಪ್ಪ ಅಂತ ಅದ್ರ ಕಡೆ ಗಮನ ಕೊಡಬೇಡ, ಅದ್ರ ಕಡೆ ವಾಲಬೇಡ. ಅದು ಆಗಿರ್ತಕ್ಕಂಥ ಒಂದು ಲಕ್ಷಣ. ಈ ರೀತಿ ಮಾಡುವುದಕ್ಕೆ ಸಾಧ್ಯವೆಂದು ಗುರುಗಳು ಹೇಳುತ್ತಾರೆ. ಇವೆಲ್ಲ ಹೇಳ್ತಾ ಇದಾರೆ. ಈ ರೀತಿ ನಾವು ಮಾಡೋದಕ್ಕೆ ಸಾಧ್ಯವಿದೆಯಾ ಅಂತ ನಮ್ಮಂತವರಿಗೆ ನಾವೇ ಪ್ರಶ್ನೆ ಹಾಕೊಳ್ತೀವಿ. ಗುರುಗಳು ಹೇಳ್ತಾರೆ, ಅಯ್ಯ ಇವೆಲ್ಲ ಮಾಡೋದಕ್ಕೆ ಸಾಧ್ಯವಿದೆ, ಅಸಾಧ್ಯ ಅಂತ ಅನ್ಕೋಬೇಡ. ಇದು ಜಯಿಸುವುದಕ್ಕೆ ಸಾಧ್ಯವಾಗಲೇ ಆಗುತ್ತೆ. ಇವೆಲ್ಲವನ್ನ ಜಯಿಸಿ ನಾವು ಈ ಮಟ್ಟಕ್ಕೆ ಬಂದಿರುವುದು ಜಯಿಸಬಹುದು ಅಂತ ಅವ್ರು ಹೇಳ್ತಾರೆ, ಗುರುಗಳು ಹೇಳ್ತಾರೆ. ಮನುಷ್ಯನು ಹಿಂದೆ ಮಾಡಿದ್ದನ್ನು ಮತ್ತೊಬ್ಬ ಮನುಷ್ಯನು ಮಾಡುವುದಕ್ಕೆ ಸಾಧ್ಯ. ನಾನು ಮನುಷ್ಯ, ಆದರೆ ದೈವಿಕ ಸ್ವಭಾವದ ಮನುಷ್ಯ ಆದುದರಿಂದ ಇದನ್ನು ಸಾಧಿಸಬಲ್ಲೆ. ಯಾಕಪ್ಪ ಇದು ನೋಡಿ ಉತ್ತರ ಕೊಟ್ಟರು. ಮನುಷ್ಯನು ದೈವಿಕ ಸ್ವಭಾವವುಳ್ಳಿರತಕ್ಕಂಥ ಮನುಷ್ಯನ ಪ್ರತಿಯೊಬ್ಬನು. ಆ ದೈವಿಕ ಸ್ವಭಾವ ನಿನ್ನಲ್ಲಿ ಇರುವುದರಿಂದ ಇಂಥವನ್ನು ಎಲ್ಲವನ್ನು ನಾವು ಜಯಿಸಿ ಮುಂದಕ್ಕೆ ಬರಬಹುದು. ದೈವಿಕ ಸ್ವಭಾವ ನಮ್ಮಲ್ಲಿ ಇದೆ, ಅದನ್ನು ಬೆಳೆಸಿಕೊಂಡಾಗ ಅವನ್ನ ಲೆಕ್ಕವಿಲ್ಲದಷ್ಟು ಮುಂದಕ್ಕೆ ನಾವು ಬರಬಹುದು. ನಾನು ಆ ರೀತಿ ಮಾಡುತ್ತೇನೆ ಎಂಬುದಾಗಿ ಪ್ರತಿಯೊಬ್ಬ ಸಾಧಕನು ಮನಸ್ಸು ಮಾಡಬಹುದು. ಇಂತಹ ರೀತಿಯಲ್ಲಿ ನಾನು ಆ ರೀತಿ ಮಾಡ್ತೀನಿ ಅಂತಕ್ಕಂಥದ್ದು ಮನಸ್ಸು ಮಾಡ್ಬೇಕು. ಮೊಟ್ಟ ಮೊದಲ ಬಾರಿಗೆ ಅಯ್ಯೋ ನಮ್ಗೆ ಯಾಕಪ್ಪ ಹೋಗಪ್ಪ ಅಂತ ನಿಷ್ಠೂಸರು ಬಿಡಬಾರ್ದು. ಅಯ್ಯೋ ಅವ್ರು ದೊಡ್ಡವರಪ್ಪ, ಅವ್ನ ಎದುರಿಗೆ ಹಾಕೊಳ್ಳೋದು ಹೇಗಪ್ಪ ಅಂತಂದ್ರೆ ಏನ್ರಿ, ತಪ್ಪು ಮಾಡ್ತಾ ಇದ್ದವನಿಗೆ ಯಾವನಾದ್ರೆ ತಪ್ಪೇ. ಯಾವತ್ತೇ ಆಗ್ಲಿ ನಿಧಾನಕ್ಕಾದ್ರೂ ನನ್ನ ತಪ್ಪನ್ನು ಸರಿಪಡಿಸಿದ್ರೆ ಅವನು ಗುರು ಆಗ್ತಾನೆ. ಹೌದು, ಅವನ್ ಶತ್ರುವಾಗಿ ಮಾಡಬಾರದು. ಯಾವನೇ ಆಗ್ಲಿ. ಅನಿಬೆಸೆಂಟ್ ಹೇಳ್ತಾನಲ್ಲ ಮೊದಲನೇ, ನಾನು ಆ ಯಮ್ಮನ ನಿಂದೆಗೆ ನಿಂದಾಸ್ಪದಕ್ಕೆ ಏನಾದ್ರು ಕೊಟ್ರೆ, ತಪ್ಪುಗಳಿದ್ದರೆ, ಅವನ ನಿಂದಿಸ್ತಾ ಇದ್ದರೆ ಅದನ್ನ ಯೋಚನೆ ಮಾಡೋದು. ನನ್ನಲ್ಲಿ ಏನ್ ತಪ್ಪುಗಳಿದೆ ಅಂತಕ್ಕಂಥ ಅವ್ರು ಹೇಳುವುದ್ರಲ್ಲಿ ಆ ರೀತಿ ತಪ್ಪುಗಳಿದ್ರೆ ತಕ್ಷಣ ಸರಿಪಡಿಸ್ಕೊಳ್ಳಿ. ತಪ್ಪುಗಳಿಲ್ಲದೆ ಮಾಡಿದಾಗ ಅದು ಉದಾಸೀನವಾಗಿ ಬಿಟ್ಬಿಡುವುದು. ಇದು ದೊಡ್ಡ ಸ್ಥಿತಿ. ಆ ರೀತಿ ಸಾಧಿಸತಕ್ಕ ಮಹಾತ್ಮನು ಆ ರೀತಿ ಸಾಧಿಸಬೇಕೆಂದು ದೃಢ ಮನಸ್ಸು ಮಾಡಿರುವ ಸಾಧಕನ ಹಿಂದೆ ಬೆಂಬಲವಾಗಿ ನಿಂತಿರುತ್ತಾನೆ. ನೋಡಿ, ಆ ರೀತಿ ಸಂಕಲ್ಪವನ್ನು ನೀನು ಧೈರ್ಯವಾಗಿ ಮಾಡಿದಾಗ ನಿನ್ನ ಹಿನ್ನೆಲೆ, ನಿನ್ನ ಸಂಕಲ್ಪಕ್ಕೆ ನಾನು ನಿಂತಿರುತ್ತೇನೆ. ಗುರುಗಳು ಹೇಳ್ತಾ ಇರ್ತಕ್ಕಂಥ ಮಾತು ಎಲ್ಲವೂ, ಇದರಲ್ಲೂ ಬರ್ತಕ್ಕಂಥದ್ದು ಎಲ್ಲವೂ ಗುರುಗಳು, ಉತ್ತಮ ಗುರುಗಳು, ಮೌರ್ಯರು
ನಮ್ಮಂತ ಅವರಿಗೆ ಉತ್ತೇಜನ ಕೊಟ್ಟು ಬೇರೆ ಆ ಸಿನೆಟ್ನವ್ರು ಮುಂದೆ ಇಟ್ಕೊಂಡು ಇದಕ್ಕೆ ಹೇಳ್ತಾ ಇರೋದು. ಸಿನೆಟ್ ಒಬ್ಬರಿಗೆ ಎಲ್ಲ ಇಂಥದ್ದಿರೋದು ನಮ್ಗೆಲ್ಲರಿಗೂ ಇದೆ. ಅವರನ್ನು ಮುಂದೆ ಇಟ್ಕೊಂಡು ನಮ್ಗೆಲ್ಲರಿಗೂ ಬುದ್ಧಿವಾದವನ್ನು ಹೇಳ್ತಾ ಇರ್ತಕ್ಕಂಥವರು. ಗುರುಗಳು ಹೇಳೋದನ್ನು ಕೇಳ್ರಿ, ನಿನ್ನ ಯೋಚನೆಗಳನ್ನೆಲ್ಲ ಕಾದು ನೋಡುತ್ತೇನೆ. ನೋಡೋ, ನಮ್ಮಷ್ಟು ನಾವು ಯೋಚನೆಗಳು ಮಾಡ್ತೀವಿ ಒಳಗಡೆನೆ. ಕೆಟ್ಟ ಯೋಚನೆಗಳು ಮಾಡ್ತೀವಿ, ಒಳ್ಳೆ ಯೋಚನೆಗಳನ್ನು ಮಾಡ್ತೀವಿ. ನೀನ್ ಎಂತಹ ಯೋಚನೆಗಳನ್ನು ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದು ಅವರಿಗೆ ತಕ್ಷಣ ಈಗ ಇದ್ಯಾಕಂದ್ರೆ ಇದು ಅರ್ಥವಾಗುತ್ತೆ ಈ ಕಾಲದಲ್ಲಿ. ಅದಕ್ಕೆ ಅವರು ಈ ಕಾಲದಲ್ಲೇ ಸೊಸೈಟಿನ ತಂದ್ರೆ ಜನರಿಗೆ ಅರ್ಥವಾಗುತ್ತೆ. ಹಿಂದೆ ಆಗಿದ್ರೆ ಅರ್ಥವಾಗ್ತಾ ಇರ್ಲಿಲ್ಲ. ನಿನ್ನ ಮೊಬೈಲ್ ನಲ್ಲಿ ಮಾತನಾಡ್ತಕ್ಕಂಥ ಮಾತುಗಳು, ನಿನ್ನ ಮೆಸೇಜ್ಗಳು ಇವೆಲ್ಲವೂ ಶೇಖರವಾಗಿರಲ್ವಾ? ಈಗ ನೋಡ, ಯಾವ್ದೋ ಕೇಸ್ ನಲ್ಲಿ ಮೊಬೈಲ್ ಹೋಯ್ತಂದ್ರೆ ಮೊಬೈಲ್ ಸಿಕ್ಕಿದ್ರೆ ಅವನು ಯಾವತ್ತಿನಿಂದ ಏನ್ ಮಾಡ್ಕೊಂಡಿದ್ರೆ ನಾವೆಲ್ಲ ಶೇಖರಣೆ ಮಾಡ್ಬೋದು. ಹಾಗೆ ನಾವು ಮಾಡಿರ್ತಕ್ಕಂಥ ಉಪಕರಣದಿಂದಲೇ ನಾವು ತೆಗಿಬಹುದು. ಅಂದ್ರೆ ಆ ಮಹಾತ್ಮರು, ಆ ಗುರುಗಳು ಆಗಿರ್ತಕ್ಕಂಥವ್ರು ಅವ್ರ ಸಮಾಜದಲ್ಲಿ ಮಾಡಿರ್ತಕ್ಕಂಥ ಉಪಕರಣ ಎಷ್ಟು ರೀತಿಯಲ್ಲಿರುತ್ತೆ. ಹಾಗೆ ನಾವು ಮಾಡಿದ ಸ್ವಲ್ಪ ಯೋಚನೆಗಳೂ ಸಮೇತ ಅವರ ಗಮನಕ್ಕೆ ಹೋಗಿರುತ್ತೆ. ಇದು ಈ ಸಿದ್ಧಾಂತವನ್ನು ನಾವು ನಂಬಿದ್ದಾಗ ನಾವು ಅಂತ ಯೋಚನೆಗಳು ಮಾಡೋದಕ್ಕೆ ಹೋಗಲ್ಲ. ಸಿದ್ಧಾಂತದ ಮೇಲೆ ನಂಬಿಕೆ ಇರಬೇಕು, ಆಗ ಹೋಗಲ್ಲ ನಾವು. ಅವುಗಳು ಉದಯವಾಗಿ ಹೇಗೆ ಬೆಳೆಯುತ್ತಿವೆ ಎಂಬುದನ್ನು ಮತ್ತು ನಿನ್ನ ಅಂತರಾತ್ಮನ ಉತ್ಕಾಂಕ್ಷೆಯನ್ನು ನಾನು ನೋಡುತ್ತೇನೆ. ನೋಡಿ, ಅವುಗಳು ಉದಯವಾಗಿ ಹೇಗೆ ಬೆಳೆಯುತ್ತವೆ. ನಮ್ಮ ಯೋಚನೆಗಳಿದೆಯಲ್ಲ, ಯಾವ ರೀತಿ ಉದಯವಾಗುತ್ತೆ. ನಾವು ನೀವಿಬ್ಬರು ಸೇರಿದಾಗ, ನಿಮ್ಮದು ನಮ್ಮದು ಘರ್ಷಣೆ ಆದಾಗ, ನಾನು ಒಬ್ಬನೇ ಇದ್ದಾಗ ಯೋಚನೆಗಳು ಮಾಡ್ತೀನಿ. ಅವ್ರು ಏನಾದ್ರು ಮಾಡಿ ಮಟ್ಟ ಹಾಕ್ಲೇಬೇಕು, ಅವ್ರ ಗರ್ವ ಇದು ಅಂದಿಸ್ಲೇಬೇಕು, ಆ ಯೋಚನೆಗಳು ಮಾಡ್ತೀವಿ ನೋಡು. ಕೆಟ್ಟದ್ದು, ಕೆಟ್ಟದ್ದದು. ಅದ್ರ ಹಿಂದುಗಡೆನೆ ನಾನು ಇರ್ತೀನಿ. ನಿಮ್ಮ ಯೋಚನೆಗಳು ಏನ್ ಮಾಡಿದ್ರೋ ಅದು ನಮಗೆ ತಟ್ಟುತ್ತೆ. ಅಂತರಾತ್ಮನ ಉತ್ಕಾಂಕ್ಷೆಗಳನ್ನು ನಾನು ನೋಡುತ್ತೇನೆ. ಇನ್ನು ಅಂತರಾತ್ಮದಲ್ಲಿ ಬರತಕ್ಕಂಥ ಉತ್ಕಾಂಕ್ಷೆ ಅಂದ್ರೆ ಯೋಚನೆ, ವ್ಯವಹಾರಗಳು, ಅವೆಲ್ಲ ನಮ್ಗೆ ಗೊತ್ತಾಗುತ್ತೆ, ನೋಡುತ್ತೇನೆ. ನಿನಗೆ ದಿವ್ಯ ದೃಷ್ಟಿ ಇದ್ದಿದ್ದರೆ ಈಗಿನ ನಿನ್ನ ಹುಟ್ಪೂರ್ವಕ ಪ್ರಯತ್ನದ ಮೂಲಕ ಎಂತಹ ದಿವ್ಯಾಶೀರ್ವಾದವು ನಿನಗೂ ಮತ್ತು ನಿನ್ನ ಮೂಲಕ ಮಾನವನಿಗೂ ಕಾದಿದೆ ಎಂಬ ಅಂಶವನ್ನು ಪತ್ತೆ ಹಚ್ಚಬಹುದಾಗಿತ್ತು. ಇನ್ನೊಂದು ಹೇಳ್ತಾರೆ, ನಮಗೆಲ್ಲಾ ದಿವ್ಯ ದೃಷ್ಟಿ ಇದೆ, ನೀನು ಏನು ಯೋಚನೆ ಮಾಡ್ತಾ ಇದ್ದೀಯಾ ಅಂತಕ್ಕಂಥದ್ದು ನಮ್ಮ ತಕ್ಷಣ ನಾವು ನೋಡ್ತೀವಿ. ನಿನಗೆ ಆ ದಿವ್ಯ ದೃಷ್ಟಿ ಇಲ್ಲದೆ ಇರುವುದರಿಂದ ನಿನ್ನ ಯೋಚನೆಗಳು ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನಿ, ಬೇರೆಯವ್ರು ಹೆಂಗ್ ನೋಡ್ತಾರೆ ಬಿಡೋ ಅಂತ ಉದಾಸೀನತೆ ಬರುತ್ತೆ. ಆ ದಿವ್ಯ ದೃಷ್ಟಿ ಇರ್ತಕ್ಕಂಥ ನಾವು, ನೀವು ಏನು ಯೋಚನೆ ಮಾಡ್ತೀಯ ಅಂತಕ್ಕಂಥದ್ದು ಎಲ್ಲವೂ ನಮಗೆ ಗೊತ್ತಾಗುತ್ತೆ. ಈ ಎಚ್ಚರಿಕೆಗಳನ್ನು ಕೊಟ್ಟಾಗ ನೀನು ದಿಸಾಫೀಸ್ ಸದಸ್ಯನಾಗಿ, ದಿಸಾಫ್ಟರ್ ಸೊಸೈಟಿ ದಿಸಾಫೀಸ್ ಆಗ್ಬೇಕಾದ್ರೆ ಇವತ್ತೆಲ್ಲ ಗಮನ ಕೊಡಬೇಕಾ, ನೀನ್ ಬಿಡ್ಬೇಕಾ? ಕೊಡ್ಬೇಕು. ಆ ಗಮನ ಕೊಡಿದ್ರೆ ಯಾರು ಇಲ್ಲ ಬಿಡಿ, ನಮ್ಮ ಇಷ್ಟಾಂಚಾರ ತಂದಾಗ ಅವ್ನಿಗೆ ಏನನ್ಬೇಕು, ದಿಸಾಫೀಸ್ನಲ್ಲ ಮೆಂಬರ್ ಅಲ್ಲ, ಆ ದಾರಿಯಲ್ಲೇ ನಂಬರ್ ರಾಯಿ ಇಟ್ಟಿರ್ತಾರಲ್ಲ, ಬಳಕೆ ಮಾಡಕ್ಕೆ ಅಂತ ಎಣಿಕೆ ಮಾಡೋಕೆ ಮೆಂಬರ್ ಆಗಿರ್ತಾನೆ, ಬಟ್ ಏನು ಪ್ರಯೋಜನ ಆಗ್ಲಾರ್ದು, ಆತನ ಸಮಾಜಕ್ಕೆ ದ್ರೋಹವೇ ಆಗ್ತಾ ಅವರಿಂದ. ಆಗ ಈಗಿನ ನಿನ್ನ ಪರಿಸ್ಥಿತಿಗೆ ಎಂತಹ ಆನಂದೋತ್ಸಾಹಗಳು ಲಭ್ಯವಾಗುತ್ತಿದ್ದವು. ಕೆರೆಯ ನೋಡಿ, ಆ ರೀತಿ ನೀನು ನಿನ್ನ ಭಾವನೆಗಳನ್ನು, ನನ್ನ ಯೋಚನೆಗಳು ಸಮೇತ ಗುರುಗಳ ಗಮನಕ್ಕೆ ಬಂದಿರುತ್ತೆ, ಬರ್ತಾ ಇದೆ ಅಂತನ್ನುವುದನ್ನು ನೀನು ಅರಿತಾಗ ಹೇಗಿರ್ತೀನಿ ನಿನ್ನ ಜೀವನ. ನೋಡಿ, ನಮ್ಗೆ ಮೇಷ್ಟ್ರ ಆಗಿದ್ಕೊಂಡು ನಾನು ಹೇಳ್ತೀನಿ, ಮೇಷ್ಟ್ರು ಅಲ್ಲಿ ಹೆಡ್ ಮಾಸ್ಟರ್ ಬರ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಸೈಲೆಂಟ್, ಲೋ ಬರ್ತಾ ಇದ್ದಾರೆ ಅಂತ. ಅವ್ರಿಗೆ ಯಾಕಂದ್ರೆ ಆ ಮನೋಭಾವನೆ ಗುರುಗಳಾಗಿರ್ತಕ್ಕಂಥ ಹೆಡ್ ಮಾಸ್ಟರ್ ಅಂದ್ರೆ ಏನ್ ಬೈತಾರೋ, ಮನೆ ಕೆಲಸ ಬಿಡ್ತಾರೋ, ಏನಾಗ್ತದೋ ಟೀಚಿ ಕೊಟ್ಬಿಟ್ರೆ ಆ ಭಯ ಇರ್ತಕ್ಕಂಥದ್ರಿಂದ ನಿಶಬ್ದವಾಗಿ ವ್ಯವಸ್ಥೆ ರೀತಿಯಲ್ಲಿ ಇರ್ತಾರೆ. ಅದೇ ಕುಂಟಾಟ ಆಡಿಸ್ತಕ್ಕಂಥವನು ಪೋಲಿ ಆಗಿರ್ತಕ್ಕಂಥ ಮೇಷುಗಳನ್ನೇ ಇರ್ತಾರ, ಅವನಲ್ಲಿ ಕಾಣಿಸಿದ್ರು ಒಳಗಡೆ ಬಂದ್ರು ಕ್ಯಾಕೆ ಹಾಕೊಂಡೇ. ಯಾಕಂದ್ರೆ ಆ ಮಟ್ಟ ಅವನು ಬೆಳೆದಿಲ್ಲ, ಅವರ ಮಟ್ಟ ಬೆಳೆದಿರುತ್ತಾರೆ. ಆದ್ದರಿಂದ ಅವರು ಬಂದು ಬರ್ತಾ ಇದ್ದಂಗೆನೆ ಇವರು ತಿಳುವಳಿಕೆಯಿಂದ ಹುಷಾರಾಗಿ ಜೀವನ ನಡೆಸುವುದು, ತನ್ನ ಕೆಲಸ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಏನ್ ಕೆಲಸ ಮಾಡ್ಬೇಕು, ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೇಕು. ಹಾಗೆ ನಾವು ತೀಸಾಫ್ಟರ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವ್ರು ನಮ್ಮ ಹಿನ್ನೆಲೆಯಲ್ಲಿ ಗುರುಗಳ ಯೋಜನೆ, ಗುರುಗಳು ಇದ್ದಾರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಗುರುಗಳ ಕಿವಿಗೆ ಮುಟ್ಟುತ್ತೆ ಅಂತನ್ನುವ ದೃಢವಾದ ಸಂಕಲ್ಪ ನಮಗೆ ಗೊತ್ತಿದ್ದು ಮಾಡಿದ್ರೆ ಏನನ್ಬೇಕು, ನಮ್ಮನ್ನ ಏನ್ ಹೇಳೋದಕ್ಕಾಗಲ್ಲ ಅಂತ ಅವ್ರು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕೆರೆಯೊಳಕ್ಕೆ ಬಿದ್ದು ಹೋಗಿರುವ ರತ್ನವನ್ನು ಆ ಕೆರೆಯ ಕೆಸರಿನಿಂದ ಹುಡುಕಿ ತೆಗೆಯಬಹುದಾದಂತೆ. ಒಂದು ರತ್ನ ಕೆರೆ ಕೆಸರಾಗಿರುತ್ತೆ, ನೀರೆಲ್ಲ ಮುಗಿದಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೋ.
ನೀರೆಲ್ಲ ಮುಗಿದ ಮೇಲೆ ಮೀನುಗಳು ಹಿಡಿಯಕ್ಕೆ ಹೋಗ್ತಾರೆ, ಅವಾಗೆಲ್ಲ ಕೆಸರಿರುತ್ತೆ, ಅಲ್ಪ ಸ್ವಲ್ಪ ನೀರಿರ್ತಾ ಕೆಸರಿರ್ತಾ ಮೀನು ಹಿಡಿಯಕ್ಕೆ ಹೋಗ್ತಾರಲ್ಲ, ಅಂತ ಸಂದರ್ಭದಲ್ಲಿ ಒಂದು ಮುತ್ತು ರತ್ನ ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳೋ. ಅದನ್ನ ಹಂಗೆ ಬಿಡಕ್ಕಾಗತ್ತ, ಎತ್ಕೊಳ್ಳೋಕೆ ಏನ್ ಕಷ್ಟ ಪಡ್ಬೇಕು, ಆ ಕೆಸರಲ್ಲೆಲ್ಲ ನಡಿಬೇಕಲ್ಲ. ಹಾಗೆ ನೋಡಿ, ಆ ಕೆರೆಯ ಕೆಸರಿನಿಂದ ಹೂಡಿಕೆ ತೆಗೆಯಬಹುದಾದಂತೆ ಪಾಪ ಕೂಪದೊಳಕ್ಕೆ ಬಿದ್ದು ಹೋಗಿರುವನ ಮೇಲಕ್ಕೆ ಹತ್ತಿ ದಡವನ್ನು ಸೇರಲು ಸಾಧ್ಯ. ಇನ್ನು ಉಂಗುರ, ಇದು ಬೆಳೆ ಬಾಳ್ತಕ್ಕಂಥದ್ದು ಉಂಗುರ ಇಲ್ಲಿ ಬಿದ್ದೋಯ್ತು ಅಂದ್ರೆ ನಾವು ಬಿಡಲ್ಲ, ಕಸರಲ್ಲಿ ಇದ್ರು ಹಂಗಿದ್ರೆ ಹುಡುಕಿ ಎಲ್ಲ ತೆಗೆದುತೀವಿ. ಹಾಗೆ ನೀನು ಮಾಡಿರತಕ್ಕಂಥ ಪಾಪಗಳಿದೆಯಲ್ಲ, ಆ ಪಾಪಗಳು ಏನ್ ಹೇಳ್ತಾರೆ ನೋಡಿ, ಹಾಗಾದರೆ ಹುಡುಕಿ ತೆಗೆಯಬಹುದಾದಂತೆ ಪಾಪಕೂಪದೊಳಕ್ಕೆ ಬಿದ್ದು, ಪಾಪಕೂಪದ ಕೆಳಕ್ಕೆ ಬಿದ್ದು ಹೋಗಿರುವವನು ಮೇಲಕ್ಕೆ ಹತ್ತಿ ದಡವನ್ನು ಸೇರಲು ಸಾಧ್ಯ. ನೀನು ಕೆಸರಿನಲ್ಲಿ ಬಿದ್ದಿರತಕ್ಕಂಥ ರತ್ನವನ್ನು ಹುಡುಕಿ ಹೆಂಗೆ ಹೊತ್ತೀಯೋ, ಪಾಪದ ಕೂಪದಲ್ಲಿ ಬಿದ್ದಿರತಕ್ಕಂಥವನು ಆ ಪಾಪವನ್ನು ಬಿಡಿಸಿಕೊಂಡು ಮೇಲಕ್ಕೆ ಬರುವುದಕ್ಕೂ ಸಾಧ್ಯವಾಗುತ್ತೆ. ನೋಡಿ ಎಂತ ಇದಾಗ. ಆದರೆ ಹಾಗೆ ಮಾಡಲು ತನ್ನ ಅತ್ಯಂತ ಬೆಳೆವುಳ್ಳ ರತ್ನದಂತಹ ಆತ್ಮವು ಸಾಕಾದಷ್ಟು ಬೆಳೆದಿರಬೇಕು. ಆ ಪಾಪಕೂಪದಿಂದ ಮೆತ್ತಕ್ಕೆ ಬರಬೇಕಾದ್ರೆ ನಿನ್ನ ಆತ್ಮ ಇದೆಯಲ್ಲ, ಸಾಧ್ಯವಾದಷ್ಟು ಬೆಳವಣಿಗೆ ಆಗಿರಬೇಕು. ಆ ಪಾಪಕೂಪದಿಂದ ಬರಬೇಕಾದ್ರೆ ನಿನ್ನ ಆತ್ಮ ಬೆಳವಣಿಗೆ ಆಗದೆ ಹೋದ್ರೆ ಇನ್ನೂ ಪಾಪಗಳ ಕಟ್ಟು ಕೆಳಗೆ. ಸಾಕಾದಷ್ಟು ಬೆಳೆದು ಉನ್ನತ ಮಟ್ಟದ್ದಾಗಿರಬೇಕು. ಆತ್ಮ ಸಾಕಾದಷ್ಟು ಬೆಳೆದು ಉನ್ನತ ಮಟ್ಟಕ್ಕೆ ಬರಬೇಕು. ಆತ್ಮವು ಹಂಗಾದ್ರೆ ಉನ್ನತ ಮಟ್ಟಕ್ಕೆ ಬೆಳೆಸೋದು ಹೇಗೆ? ಅದಕ್ಕೆ ಒಳ್ಳೆ ಆಹಾರ ಕೊಡ್ಬೇಕಾ, ಅಥವಾ ಇದನ್ನೇನಾದ್ರೂ ಪಾನೀಯಗಳು ಕೊಡ್ಬೇಕಾ? ಆತ್ಮ ಬೆಳವಣಿಗೆ ಆಗ್ಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥವ್ರು ಸ್ವಾರ್ಥವನ್ನು ಬಿಟ್ಟು ಪರಾರ್ಥವಾಗಿ ಕೆಲಸ ಮಾಡಬೇಕು. ನಾನು ಮಾಡಿದೆ ಅಂತಕ್ಕಂಥ ಅಹಂಭಾವವನ್ನು ಬಿಡಬೇಕು. ಸಾರ್ವಜನಿಕರಿಗೆ ಸೇವೆ ಮಾಡತಕ್ಕಂಥ ಮನೋಭಾವವನ್ನು ತಾನು ಬೆಳೆಸ್ಕೊಂಡು ಹೋದಷ್ಟು ತನ್ನ ಆತ್ಮವು ಬೆಳವಣಿಗೆ ಆಗುತ್ತೆ. ಆ ಆತ್ಮ ಆ ರೀತಿ ಬೆಳವಣಿಗೆ ಆದಾಗ ತಾನು ತಾನು ಕಷ್ಟದ ಕೂಪದಲ್ಲಿ ಬಿದ್ದಿದ್ದರೂ ಸಮೇತ ಅದರಿಂದ ಮೇಲಕ್ಕೆ ಬರೋಕೆ ಅವಕಾಶವಾಗುತ್ತೆ. ಆತ್ಮ ಬೆಳವಣಿಗೆ ಆದರೆ ಅಂತ ಅದರಿಂದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸ್ವಂತ ಪ್ರಯತ್ನದಿಂದ ಹಾಗೆ ಮಾಡಬೇಕು. ಇಲ್ಲಿ ಇನ್ನಾವುದು ಗೂಟ ಹಾಕಿದ್ರು, ಇನ್ನೊಬ್ಬರ ಸಹಾಯ ಮಾಡುವುದು. ನೀನೇನೋ ಸಾಲಗಾರನಾಗಿದ್ರೆ ದುಡ್ಡು ಕೊಟ್ಬಿಟ್ರೆ ನೀನು ತೀರ್ಸ್ಕೊಂಡೆ ಅಂತ, ಆ ರೀತಿ ಅಲ್ಲ ಇದು. ನಿನ್ನ ಸ್ವಂತ ಪ್ರಯತ್ನದಿಂದಲೇ ನೀನು ಮುಂದಕ್ಕೆ ಬರಬೇಕೆ ಹೊರತು ನೀನು ಬೇರೆಯವರು ಯಾರು ಅದಕ್ಕೆ ಸಹಾಯ ಮಾಡೋಕೆ ಸಾಧ್ಯವೇ ಇಲ್ಲ. ಯಾರು ಸಹಾಯ ಮಾಡೋಕ್ಕಾಗಲ್ಲ, ನೀನೇ ಸ್ವತಃ ಬೆಳವಣಿಗೆ ಆಗ್ಬೇಕು. ಪ್ರತಿಯೊಬ್ಬನು ದೃಢ ಮನಸ್ಸು ಮಾಡಿ ಬಿಡದೆ ಪ್ರಯತ್ನವನ್ನು ಮುಂದುವರಿಸುತ್ತಾ ಹೋದರೆ ಆ ರೀತಿ ಮಾಡಬಲ್ಲನು. ಇಲ್ಲಿ ಏನಪ್ಪಾ ಅಂತಂದ್ರೆ ವ್ಯವಹಾರಗಳಾಗತ್ತೆ, ಅದನ್ನ ಬಿಡದಿರ ತಾನು ಮುನ್ನುಗ್ಗಿ ಛಲ ಮಾಡ್ತಾ ಇರ್ತಕ್ಕಂಥದ್ದನ್ನು ಬಿಡದಿರ ಸಾಧಿಸ್ಬೇಕು. ಇದು ರೀತಿ ಮಾಡಬೇಕೆಂಬುದು ಮಾಡಿದ ಸಂಕಲ್ಪಗಳು ಕಾರ್ಯರೂಪಕ್ಕೆ ಬರುವುದರಲ್ಲಿ ಸಂಶಯವೇ ಇಲ್ಲ. ಆ ರೀತಿ ನೀನು ಒಳ್ಳೆ ಸಂಕಲ್ಪಗಳನ್ನ ಮಾಡಿ ಆ ಕೆಲಸವನ್ನು ಮೂರೈಸ್ತಾ ಇದ್ದಾಗ ಮುಂದಕ್ಕೆ ಬಂದೇ ಬರ್ತೀಯ ನೀನು ಅಂತನ್ನುವುದು ಸಂಶಯ ಪಡಬೇಡ ಇದರಲ್ಲೇ. ಏಕೆಂದರೆ ಸಂಕಲ್ಪಗಳ ಸ್ಮರಣೆಯು ಬುದ್ಧಿಯಿಂದ ಮನಸ್ಸಿಗೆ ಇಳಿಯುತ್ತದೆ. ನೋಡಿ ಇಲ್ಲೊಂದು ಹೇಳಿದ್ರು, ಸಂಕಲ್ಪ ಸ್ಮರಣೆ ಇದೆಯಲ್ಲ ಬುದ್ಧಿಯಿಂದ ಮನಸ್ಸಿಗೆ ಬರ್ತದೆ. ಸಂಕಲ್ಪಗಳು ನಾವು ಬರ್ತಕ್ಕಂಥದ್ದು ಬುದ್ಧಿ ಮಟ್ಟದಿಂದ. ಬುದ್ಧಿ ಮಟ್ಟದಿಂದ ಸಂಕಲ್ಪಗಳು ಮಾಡಿ ಆ ಸಂಕಲ್ಪಗಳು ನಮ್ಮ ಮನಸ್ಸಿಗೆ ಇಳಿಯುತ್ತೆ. ನಮ್ಮ ಮನಸ್ಸಿಗೆ ಇಳಿದು ಒಳ್ಳೇದಾದರೆ ಒಳ್ಳೆ ಸಂಕಲ್ಪ, ಬೇರೆ ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವ ಬೆಳವಣಿಗೆ ಆಗುತ್ತೆ. ಕೆಟ್ಟದ್ದು ಸಂಕಲ್ಪ ಮಾಡಿಕೊಂಡ್ರಾಗ ಕೆಟ್ಟದ್ದು ಮಾಡಿ ನಾವು ಇನ್ನೂ ಪಾತಾಳಕ್ಕೆ ಬಿಡ್ತೀವಿ. ಆದ್ದರಿಂದ ನೋಡಿ ಈ ಸ್ಮರಣೆಯು, ಏಕೆಂದರೆ ಸಂಕಲ್ಪಗಳ ಸ್ಮರಣೆಯು ಬುದ್ಧಿಯಿಂದ ಮನಸ್ಸಿಗೆ ಇಳಿಯುತ್ತದೆ. ನೋಡಿದ್ರ, ಇದು ಮುಖ್ಯವಾಗಿರ್ತಕ್ಕಂಥ. ಇನ್ನೊಂದ್ ಕಡೆ ಹೇಳ್ತಾರೆ, ಬುದ್ಧಿಯಿಂದ ಬುದ್ಧಿ ಬೆಳವಣಿಗೆ ಆಗಬೇಕಾದ್ರೆ ಏನ್ ಬೇಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಸೋದರ ಭಾವವನ್ನು ನಾವು ಅನುಷ್ಠಾನಕ್ಕೆ ತರಬೇಕು. ಸೋದರ ಭಾವನೆಯನ್ನು ನಾವು ಅನುಷ್ಠಾನಕ್ಕೆ ತಂದಾಗ ನಮ್ಮ ಬುದ್ಧಿ ಬೆಳವಣಿಗೆ ಆಗುತ್ತದೆ. ಅದಕ್ಕಾಗಿ ನಮ್ಮ ತಿಸಾಕುಲ ಸೊಸೈಟಿಲಿ ಮೊಟ್ಟ ಮೊದಲನೇ ಬಾರಿಗೆ ಸೋದರ ಭಾವ ಒಪ್ಪಿಗೆನಾ ನಿನಗೆ, ಆ ಸೋದರ ಭಾವ ನೀನು ಒಪ್ಪಿ ಅದರಂತೆ ನಡ್ಕೊಂಡಾಗ ನೀನು ಬುದ್ಧಿ ಬೆಳವಣಿಗೆ. ಆ ರೀತಿ ಸ್ಮರಣೆಯ ಬುದ್ಧಿಯಿಂದ ಮನಸ್ಸಿಗೆ ಇಳಿಯುತ್ತದೆ. ಆ ಬುದ್ಧಿಯಿಂದ ಮನಸ್ಸಿಗೆ ಬಂದು ಮನಸ್ಸಿನಿಂದ ಮನಸ್ಸಿನಲ್ಲಿ ಕೆಟ್ಟದ್ದು ಒಳ್ಳೆಯದು ಎಲ್ಲ ಅದರಲ್ಲೇ ಬರುತ್ತೆ.
ಆದ್ರಿಂದ ಒಳ್ಳೇದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು, ಇಷ್ಟು ತೋರಿಸಿದ್ದೀರಿ. ಇದು ಒಂದಕ್ಕೊಂದು ಲಿಂಕ್ ಇದ್ದಂಗೆ. ನಾವು ಈ ಸ್ಫೂರ್ತಿಯ ಬೆಳಕಿನಲ್ಲಿ ಅನುಷ್ಠಾನ ಮಾಡುತ್ತಾ ಹೋದರೆ ಆ ಸಂಕಲ್ಪಗಳು ಮರುಭೂಮಿಯ ಬಿಸಿಲನ್ನುಟ್ಟಂತೆ ಮಾಯವಾಗಿ ಬಿಸಿಲು ಬಂದಂತೆ ಹೋಗುವುದಿಲ್ಲ. ಇಲ್ಲಿ ಮರಳುಗಾಡಿನಲ್ಲಿ ನೋಡಿ, ನಾವು ಪಂಡ್ರಾಪುರಕ್ಕೆ ಹೋಗಿದ್ವಿ ಒಂದ್ಸಲ. ಪಂಡ್ರಾಪುರಕ್ಕೆ ಹೋದಾಗ ಒಂದು 12 ಗಂಟೆ ಮಧ್ಯಾಹ್ನ ಬಸ್ಸಲ್ಲಿ ಇಳಿದು ನಂತರ ದೇವಸ್ಥಾನಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ಏನ್ ಹೇಳ್ಬೇಕು, ಆ ಬಿಸಿಲು ಚಪ್ಪೀಡು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ರೆ ಇನ್ನೇನಪ್ಪ ಗತಿ, ಎಷ್ಟು ದೂರ ಇದೆಯಪ್ಪ ದೇವಸ್ಥಾನ, ಹೋಗಕ್ಕಾಗಲ್ಲ. ಆ ಬಿಸಿಲಿಗೆ ಆ ಮರಳು ಏನಾಗಿದೆ ಅಂದ್ರೆ ಪರೀತ ಆಗೋಗ್ಬಿಟ್ಟಿದೆ. ನನಗೆ ಅಷ್ಟು ಬಿಸಿಲು ಇದ್ದಿದ್ದು. ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ 7:30 8 ಗಂಟೆಗೆ ಬಂದ್ರೆ ತಣ್ಣಗೆ ಮರಳು ಬಿಸಿಲಿಗೆ ಯಾವ ರೀತಿ ಆಗುತ್ತೋ ಅದನ್ನ ಹೋಲಿಕೆ ಮಾಡ್ತಾರೆ. ಬೆಳಕಿನಲ್ಲಿ ಅನುಷ್ಠಾನ ಮಾಡುತ್ತಾ ಹೋದರೆ ಆ ಸಂಕಲ್ಪಗಳು ಮರುಭೂಮಿಯ ಬಿಸಿಲೊಟ್ಟದಂತೆ ಮಾಯವಾಗಿ ಹೋಗುವುದಿಲ್ಲ. ಈ ರೀತಿ ಬಿಸಿಲು ಬಂದಾಗ ಆ ಮರುಭೂಮಿಯಲ್ಲಿ ಬಿಸಿಲು ಅಂತಕ್ಕಂಥದ್ದು ಸಾಯಂಕಾಲ ಆದ್ಮೇಲೆ ಇರುವುದಿಲ್ಲ, ಹೊರಟೋಗುತ್ತೆ. ಆ ರೀತಿ ನಿನ್ನ ಸಂಕಲ್ಪಗಳು ಮಾಡಿರತಕ್ಕಂಥದ್ದು ಕೆಟ್ಟದ್ದಾಗ್ಲೂ ಒಳ್ಳೇದಾಗ್ಲೂ ಆ ರೀತಿ ಹೋಗಲ್ಲ. ನಾವು ನಿನ್ನ ಹತ್ರನೇ ಇರುತ್ತೆ. ನೋಡು, ಉದಾಹರಣೆ ಅವ್ರು ಕೊಟ್ಟಿದ್ದು ಎಲ್ಲಿ ಹೋಗುತ್ತೆ, ನಮ್ಮಲ್ಲಿ ಬೇರೆ ಬಿಟ್ಕೊಂಡಿರ್ತಾವೆ. ಮರಳಿನಲ್ಲಿ ಬಿಸಿಲಿದ್ದಾಗ ಅದು ಸಾಯಂಕಾಲ ಆಯ್ತು ಅಂತಂದ್ರೆ ಹೊರಟೋಗುತ್ತಲ್ಲ, ಹಾಗೆ ಹೊರಟೋಗಲ್ಲ. ಇವು ನೀನ್ ಮಾಡಿರ್ತಕ್ಕಂಥ ಸಂಕಲ್ಪಗಳು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನಿನ್ನಲ್ಲಿ ಸೇರ್ಕೊಂಡಿರುತ್ತೆ. ಅದಕ್ಕೆ ಬದಲಾಗಿ ನಿಮ್ಮ ಜೀವಿತವು ಅವುಗಳ ಅಭಿವ್ಯಕ್ತ ಸ್ಥಿತಿಯಂತೆ ಬಲಗೊಳ್ಳುತ್ತಾ ಬರುವುದು. ನಿನ್ನ ಜೀವಿತದಲ್ಲಿ ಅಭಿವ್ಯಕ್ತ ಬಲದಂತೆ ನಿನ್ನ ಯಾವುದ್ರ ಮೇಲೆ ಎಷ್ಟು ಪ್ರೋತ್ಸಾಹ, ನಿನ್ನ ದಗ ವಂಚನೆ ಮಾಡ್ತಕ್ಕಂಥದ್ರಲ್ಲೇ ಯೋಚನೆಗಳು ಮಾಡ್ತಾ ಹೋದ್ರೆ ಅದನ್ನೇ ನಿನ್ನ ಬೆಳವಣಿಗೆ ಆಗುತ್ತೆ. ಸಾರ್ವಜನಿಕರಿಗೆ ಸೇವೆ ಮಾಡಬೇಕು, ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆ ಸಂಕಲ್ಪಗಳನ್ನು ಮಾಡ್ತಾ ಬಂದಾಗ ಒಳ್ಳೆ ಬೆಳವಣಿಗೆ ಆಗುತ್ತೆ. ನಿನ್ನ ಬುದ್ಧಿಯಲ್ಲಿ ಒಳ್ಳೆ ಸಂಕಲ್ಪಗಳು ಬಂದು ಆ ಬುದ್ಧಿ ಮುಖಾಂತರ ಮನಸ್ಸಿಗೆ ಬಂದು ಆ ಮನಸ್ಸಿನಿಂದ ಸ್ಥೂಲ ದೇಹಕ್ಕೆ ಬಂದು ಒಳ್ಳೆ ಕೆಲಸಗಳು ಮಾಡ್ತೀವಿ. ನೋಡಿ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಅಂತ ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ. ಒಳಗಿನ ಸತ್ಸಂಕಲ್ಪಗಳು ಅಭಿವ್ಯಕ್ತವಾದುದಕ್ಕೆ ಹೊರಗಿನ ಜೀವಿತ ಅನುಷ್ಠಾನವು ಸಾಕ್ಷಿ ಹೇಳುವಂತೆ ಆಗುತ್ತದೆ. ನೋಡಿ, ಒಳಗಿನ ಅನುಷ್ಠಾನ ಯೋಚನೆ ಸಂಕಲ್ಪಗಳು ನಿನ್ನ ಜೀವನದಲ್ಲಿ ಯಾವ ರೀತಿ ನಿನ್ ಜೀವನ ಮಾಡ್ತಾ ಇದೆಯಾ ಅಂತ ಅನ್ನೋದು ನಾವು ಅಬ್ಸರ್ವ್ ಮಾಡ್ಬೇಕು. ಇದು ಯಾಕೆ ಇವೆಲ್ಲ ಬರುತ್ತೆ ಅಂತಂದ್ರೆ, ಈಸಾಫ್ಟಲ್ ಸೊಸೈಟಿಗೆ ಸದಸ್ಯನಾಗಿ ನೀನು ಸೇರಿಸ್ಕೊಳ್ತೀಯ. ಏನಂತ ಸೇರಿಸ್ಕೊಳ್ತೀಯ ನೀನು? ಸೋದರ ಭಾವ ಒಪ್ತೀಯ ಅಂತಂದ್ರೆ ಒಪ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಸೋದರ ಭಾವನ ಇದೆ ಅಂತ ಅನ್ನೋದು ಸದಸ್ಯನಾಗಿ ಮಾಡಿಕೊಂಡು ನಿನ್ನಲ್ಲಿ ಎಂತ ಗುಣಗಳಿದೆ, ಯಾವ ರೀತಿ ಬೆಳೀತಾ ಇದೆಯಾ, ಏನ್ ಹೋಗ್ತಾ ಇದೆಯಾ ಅಂತಕ್ಕಂಥದ್ದನ್ನ ಅಬ್ಸರ್ವ್ ಮಾಡ್ಬೇಕು. ನಿನ್ನ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ನಿನ್ನ ಬೆಳವಣಿಗೆ ಆಗ್ತಾ ಇದ್ದೆ ಸುಮ್ಮನೆ ಸೊಸೈಟಿ ಸೆಕ್ರೆಟರಿಗಳು, ಮೆಂಬರ್ಗಳು, ಕಾರ್ಯಕಾರಿ ಸಮಿತಿ ಆಗ್ತಕ್ಕಂಥ ನೆಪಕ್ಕಾಗುವುದಿಲ್ಲ. ಸುಮ್ಮನೆ ಆ ಕೆಲಸವನ್ನು ಮಾಡಿದ್ರೆ ಸುಮ್ಮನೆ ಅದನ್ನು ಹೊರೆ ಆಗಲೇಬೇಕು. ನಿನ್ಗೆ ಆ ಅವಕಾಶವನ್ನು ಕೊಟ್ಟಾಗ ನೀನೇನ್ ಮಾಡಿದೀಯಾ ಅಂತಕ್ಕಂಥದ್ದು ನಿನ್ನ ಲೈಫ್ನಲ್ಲಿ ಬರುತ್ತೆ. ಆ ಅವಕಾಶವನ್ನು ಕೊಟ್ಟಿದಾಗ ನೀನ್ ಬೇರೆಯವ್ರನ್ನ ಈ ರೀತಿ ನೀನು ಹುರಿದುಂಬಿಸ್ಬೇಕು, ಅವರನ್ನ ಒಳ್ಳೆ ದಾರಿಗೆ ಬರತಕ್ಕಂಥ ಸಂಕಲ್ಪದೊಂದಿಗೆ ಅವರನ್ನು ಹಿಡಿಯಬೇಕು. ನಾವು ಇವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕಂತ ಆಗುತ್ತದೆ. ಸದ್ಯ ಪರಿಸ್ಥಿತಿಯು ನಿಮ್ಮ ಜನಾಂಗದ ಮಗುವೆ ವಜ್ರದ ಲೇಖನಿಯಿಂದ ನಿಮ್ಮ ದೈನಂದಿನ ಉನ್ನತ ಮಟ್ಟದ ಜೀವನ ಚರಿತ್ರೆಯನ್ನು, ಘನವಾದ ಕಾರ್ಯಗಳು, ಆತ್ಮದ ಬೆಳಕಿನಲ್ಲಿ ಜೀವಿಸಿದ ದಿನಗಳು, ಪರಿಶುದ್ಧತೆಗಾಗಿ ಒಂದೇ ಸಮನೆ ಶ್ರಮಿಸುತ್ತಿರುವ ವರ್ಷಗಳು, ಇವುಗಳೆಲ್ಲವನ್ನೆಲ್ಲ ಬರೆದಿಡು. ನಿನ್ನ ಜೀವನ ಅದಕ್ಕೆ ನಾವು ನೋಡಿ ಪ್ರತಿನಿತ್ಯ ಡೈರಿ ಬರೀಬೇಕು ಅಂತ ಹೇಳೋದು ಈ ಪಾಯಿಂಟ್ ನೋಡ್ಕೊಂಡೆ. ಇಷ್ಟ ಆಗಿರ್ತಕ್ಕಂಥವ್ರು ಪ್ರತಿನಿತ್ಯ ನೀನು ಒಳ್ಳೆ ಕೆಲಸಗಳು, ಕೆಟ್ಟ ಕೆಲಸಗಳು ಏನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸಿಂಪಲ್ ಆಗಿ ಅದನ್ನು ಬರ್ಕೋಬೇಕು, ಡೈರಿ ಬರೆಸ್ಬೇಕು. ಆ ಡೈರಿ ನೀನು ನೋಡ್ತಾ ಇರ್ಬೇಕು. ಆಗ ನೀನು 1 ವರ್ಷ ಡೈರಿ ಬರೀರಿ, ಅದನ್ನ ತಿರುವಾಕಿ ನಂತರ ನಿನ್ಗೆ ಗೊತ್ತಾಗತ್ತೆ, ಎಂತ ಕೆಲಸಗಳನ್ನು ಮಾಡಿದ್ದೀನಿ. ಆ ಡೈರಿ ಬರೆಯುವಾಗ ಸುಮ್ನೆ ಬರೆಯುವಾಗ ಏನಿದ್ರೆ ಅದನ್ನು ಬರೀಕೋಬೇಕು. ಆಗ ನೀನು ಪರಿವರ್ತನೆ ಆಗ್ತೀನಿ. ಅದಕ್ಕಾಗೆ ಈ ಟ್ರೈನಿಂಗ್ ಎಲ್ಲ ಕೊಡುವುದು ಸೊಸೈಟಿಯಲ್ಲಿ. ಇವೆಲ್ಲ ಕೊಟ್ಟು ಅಬ್ಸರ್ವ್ ಮಾಡಿ ಉತ್ತೇಜನ ಕೊಡಬೇಕು ಬೇರೆ ಜನರಿಗೆ. ಅವನು ಸೆಕ್ರೆಟರಿ, ಪ್ರೆಸಿಡೆಂಟು, ಕಾರ್ಯಕಾರಿ ಸಮಿತಿ ಮಾಡ್ತಕ್ಕಂಥ ಕೆಲಸ, ಇಂಥ ಕೆಲಸ. ನೀನು ನಾವು ಊಟ ಹಾಕ್ತೀವಿ ಅಂತಂದ್ರೆ ಇನ್ನೂ ಕೆಟ್ಟೋಗ್ತಾರೆ ಅಷ್ಟೇ ಆ ಊಟಕ್ಕೆ. ಆ ಮೂಲಕ ಉನ್ನತವಾದ ಆಧ್ಯಾತ್ಮಿಕವಾದ ಪ್ರಜ್ಞಾ ಮಟ್ಟಕ್ಕೆ ಜಯಪ್ರದವಾಗಿ ಮುಂದುವರಿಯುತ್ತೇವೆ. ಈ ರೀತಿ ನಾವು ಅಬ್ಸರ್ವ್ ಮಾಡಿ ಅವರನ್ನು ಹುರಿದುಂಬಿಸಿ
ಒಳ್ಳೆ ಸಂಕಲ್ಪಗಳಿಂದ ನಾವು ಬೆಳೆಸ್ತಾ ಇದ್ದಾಗ ಅವರು ಮುಂದಕ್ಕೆ ಬರ್ತಾರೆ. ಹೆದರಬೇಡ, ಸೊರಗಬೇಡ. ಅಯ್ಯೋ ಇಷ್ಟು ಹೇಳಿದಿನಪ್ಪ ಅವ್ನು ಏನು ಆಗ್ಲಿಲ್ಲ ಅಂತಂದ್ರೆ, ನಾನು ಮೊದಲೇ ಹೇಳಿದೆ ನಿಮ್ಗೆ, ತಿಳುವಳಿಕೆ ಇರತಕ್ಕಂಥವನಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಅವ್ನು ಗೊತ್ತಿದೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಎಷ್ಟೇ ಹೇಳಿದ್ರು ಅವ್ರನ್ನ ಸರಿಪಡಿಸಕ್ ಸಾಧ್ಯವಾಗಲ್ಲ. ಅವ್ರನ್ನ ಬಿಟ್ಬಿಡ್ಬೇಕು. ಕಾಲ ಬರುತ್ತೆ, ಅವರಷ್ಟಕ್ಕೆ ಅವ್ರೆ. ಅಂದ್ರೆ ಈ ಕಾಲದಲ್ಲೇ ಬರ್ಬೋದು, ಮುಂದಿನ ಜನ್ಮದಲ್ಲಿ ಬರ್ಬೋದು, ಯಾವಾಗಲೂ ಬರುತ್ತೋ ಕಾಲವೇ ಅವರಿಗೆ ಪಾಠವನ್ನು ತೋರಿಸ ಬದಲಾವಣೆ ಆಗ್ಲೇಬೇಕು. ಆಗ್ತಾರೆ. ಯಾರೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳುವಳಿಕೆ ಇದ್ದೂ ತಪ್ಪು ಮಾಡ್ತಕ್ಕಂಥ, ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ತಪ್ಪು ಮಾಡ್ತಕ್ಕಂಥವ್ನ ತಿದ್ದಬಹುದು ಒಂದ್ ಸ್ವಲ್ಪ. ಅದೇ ಒಂದು ಗಾದೆ ಹೇಳ್ತಾರೆ, ನಿದ್ದೆ ಮಾಡಿರ್ತಕ್ಕಂಥವ್ನ ಎಬ್ಬಿಸ್ಬೋದು ನಾವು, ನಿದ್ದೆ ಮಾಡಿದಾಗ ನಟನೆ ಮಾಡ್ತಾ ಇರ್ತಾನೋ ಅವ್ನ ಎಬ್ಸಕ್ ಆಗಲ್ಲ. ಸೊಸೈಟಿ ನಿಯಮ ವ್ಯವಸ್ಥೆ ಇದು ನಾನು ಮಾಡ್ತಾ ಇರೋದು ತಪ್ಪು ಅಂತ ತಿಳುವಳಿಕೆ ಅವ್ರು ಇದ್ದು ತಪ್ಪು ಮಾಡ್ತಾ ಇರ್ತಕ್ಕಂಥ ಇದ್ದುದಕ್ಕೆ ಸಾಧ್ಯವಾಗುತ್ತೆ. ಅವ್ರನ್ನ ಬಿಟ್ಬಿಟ್ಟೆ ಘರ್ಷಣೆಗಳಾಗತ್ತೆ. ಇನ್ನಷ್ಟು ನಮಸ್ಕಾರ ಬಿಟ್ಬಿಡ್ಬೇಕೆ ಹೊರತು ಅದನ್ನ ಗಂಟು ಹಾಕೋಬಾರ್ದು. ಈಗ ಸದ್ಯದಲ್ಲೇ ಮಸುಕಾಗಿ ಕಾಣುವ ನಿನ್ನ ಉನ್ನತ ಧ್ಯೇಯದ ಬೆಳಕನಲ್ಲೇ ರಮಿಸು. ನಿನಗೇನಾದ್ರೆ ಅರ್ಧಂಬರ್ಧ ಗೊತ್ತಿದೆ. ಇವಾಗ ಅರ್ಧಂಬರ್ಧ ಆ ಮಸುಕು ಅರ್ಧಂಬರ್ಧ ಇದ್ರಲ್ಲ, ಅದರಲ್ಲಿ ಒಳ್ಳೆಯದನ್ನು ಹುಡುಕು. ಈಗ ಕತ್ತಲಾಗುತ್ತೆ, ಲೈಟ್ ಇರಲ್ಲ, ಸ್ಟ್ರೀಟ್ ಲೈಟ್, ನಕ್ಷತ್ರಗಳಿರುತ್ತೆ, ಅರ್ಧಂಬರ್ಧ ಬೆಳಕಿರುತ್ತೆ. ಆ ಬೆಳಕನ್ನಲ್ಲೇ ನಾವು ದಾರಿ ಮುಂದಕ್ಕೆ ಹೋಗಲ್ವಾ? ಹಾಗೆ ನೀವು ತಿಳುವಳಿಕೆ ಪಡೆದಿರತಕ್ಕಂಥ ವಿಷಯಗಳನ್ನೇ ತಿಳುವಳಿಕೆ ಪಡೆದು ಅವುಗಳನ್ನು ದೀರ್ಘವಾದ ಯೋಚನೆಗಳನ್ನು ಮಾಡ್ತಾ ಉತ್ತಮವಾಗಿರ್ತಕ್ಕಂಥ ಮಾರ್ಗದಲ್ಲಿ ನೀನು ನಡೆಯಬಹುದು. ಬೇರೆಯವರು ಯಾರೋ ಹೇಳೋದಿಲ್ಲ. ಅದಕ್ಕೆ ಎರಡು ಬಗೆ ಇದೆ. ನಿಷ್ಠೆಯಿಂದ ಬಾಳು. ಎರಡು ಬಗೆಯೋದು. ನಾನು ಬಂದಾಗ ನನ್ನ ಮಾತು, ನೀನ್ ಬಂದಾಗ ನಿನ್ ಮಾತು ಹೇಳ್ತಾರಲ್ಲ, ಅದು ಎರಡು ಬಗೆಯೋದು. ಆ ರೀತಿ ಮಾಡಬೇಡ. ಪ್ರಯತ್ನ ಪಡೋ ಮಗುವೇ, ನಿರಾಸನಾಗಬೇಡ. ಗುರುಗಳು ಹೇಳ್ತಾ ಇರ್ತಕ್ಕಂಥದ್ದು ಪ್ರಯತ್ನ ಪಡು ಮಗು. ಕಷ್ಟಗಳು ಬರುತ್ತೆ ಅಪ್ಪ, ಅಥವಾ ಬೇರೆಯವ್ರಿಂದ ತೊಂದರೆ ಆಗುತ್ತೆ, ಆಯ್ತು ಅಂತ ನಿರಾಸೆ ಪಡಬೇಡ. ಬುದ್ಧಿವಾದ ಎಂತ ರೀತಿ ಹೇಳ್ತಾರೆ ನಮ್ಮ ಯೋಚನೆ ಮಾಡಿ. ಇಷ್ಟೊಂದು ವಿಷಯಗಳು ತಿಳುವಳಿಕೆ ಕೊಡತಕ್ಕಂತ ಪುಸ್ತಕಗಳು ಇದ್ದು ಅಂತ ಪುಣ್ಯಾತ್ಮರು ಯಾವ ಇಂಥ ಸ್ಥಳವನ್ನು ಸಿದ್ಧತೆ ಮಾಡಿಕೊಟ್ಟು ನಾವು ಬಂದು ಇಲ್ಲ ಅನ್ಯಾಯ ಅಥವಾ ಅಕ್ರಮ ಅಥವಾ ಬೇರೆ ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾ ಇದ್ರೆ ಗುರುಗಳು ಶ್ರಮಿಸುತ್ತಾರೆ. ಗುರುಗಳೇನಿಲ್ಲ, ನೀನು ಕೆಟ್ಟದ್ ಮಾಡಿದ್ರು ಒಂದೇ ಅವ್ರಿಗೆ, ನೀನು ಒಳ್ಳೆ ಕೆಲಸ ಮಾಡಿದ್ರು ಒಂದೇ ದೃಷ್ಟಿಯಿಂದ ಅವ್ರು ನೋಡುದು. ನಿಮ್ಮ ಕರ್ಮ ನೀನೇ ಅನುಭವಿಸ್ಲೇಬೇಕು. ಅದೇ ಹೇಳಿಲ್ವಾ, ಆ ಕರ್ಮವನ್ನು ಅನುಭವಿಸ್ಲೇಬೇಕು. ನನ್ನ ಆಶೀರ್ವಾದವನ್ನು ತೆಗೆದುಕೋ. ನಿನ್ ಕೆಲಸ ನೀನ್ ಮಾಡ್ತಾ ಇರೋ, ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ ನಿಮ್ಗೆ. ಅಲ್ಲಿಗೆ ಏನೋ ನಮ್ಮ ಒಳ್ಳೆ ಯೋಚನೆಗಳನ್ನ ಮಾಡಿದಾಗ ಆ ಒಳ್ಳೆ ಯೋಚನೆಗಳು ಬರ್ತಕ್ಕಂಥದ್ದು ಬುದ್ಧಿಯಿಂದ ಯೋಚನೆಗಳು ಮನಸ್ಸಿಗೆ ಹಿಡಿದು ಮನಸ್ಸಿನಿಂದ ಆ ಯೋಚನೆಗಳ ಕಾರ್ಯರೂಪಕ್ಕೆ ತರುತ್ತೆ ನಮಸ್ಕಾರ. ಈ ರೀತಿ ನೀನು ಯೋಚನೆ ಮಾಡಿ ನಿನ್ ಕೆಲಸ ಮಾಡು. ಎದೆಗುಂದು ಬೇಡ. ಒಂದ್ಸಲ ಫೇಲ್ಯೂರ್ ಆಗುತ್ತೆ, ಕೆಟ್ಟೋಗುತ್ತೆ ಅವು ನಮ್ಮ ಯೋಚನೆಗಳು. ನಾವು ಮಾಡ್ಬೇಕಾದ ಕೆಲಸ ಈ ಬಂದ ತಕ್ಷಣ ಹೇಳೋದು, ಏನ್ ಎಷ್ಟು ಹೇಳಿದ್ರು ಚೇರುಗಳು ಆ ಕಡೆನ ಹಾಕ್ತಾರೆ, ಈ ಕಡೆನ ಹಾಕ್ತಾರೆ, ತೂಗಿಸ್ತಾ ಇರ್ತಾರಂತ. ಅದಾಗುತ್ತೆ. ಅಯ್ಯೋ ಬೇಡ ಅಂತ ಅನ್ಕೋಬಾರ್ದು. ಮಂತ್ರ ಮಾಡ್ತಾ ಇರ್ಬೇಕು. ಒಂದಲ್ಲ ಒಂದು ದಿವಸ ನಾವು ಪಟ್ಟು ಹಿಡಿದರ ಮಾಡ್ತಾ ಇದ್ರೆ ಅದು ಸರೋಗುತ್ತೆ. ಒಂದ್ ದಿವಸ ಮಾಡಿ ಇನ್ನೊಂದ್ ದಿವಸ ಬಿಟ್ಬಿಟ್ರೆ ಅದು ಹಂಗೆ. ಆ ರೀತಿ ಎದೆಗುಂದು ಬೇಡ. ಈಗ ಮೌರ್ಯ ಮಹಾತ್ಮರ ಮೇಲ್ಕಂಡ ಕಷ್ಟವನ್ನ ಈ ಕೆಳಗಿನ ಪದ್ಯದ ಮೂಲಕ ವ್ಯಕ್ತಪಡಿಸಿ ತಿಳಿಸುತ್ತಾರೆ. ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಮಾರ್ಗವು ಕೊನೆಯವರೆಗೂ ಕಡಿದಾಗಿಯೇ ಇದೆಯೋ? ಯಾರೋ ಪ್ರಶ್ನೆ ಕೇಳ್ತಾರೆ ನಮ್ಮಂತ. ಈ ಮಾರ್ಗ ಕಡೆಯವರೆಗೂ ಕಡಿದಾಗಿದೆಯಾ ಅಂತ. ಕಡಿದಾಗಿದೆ ಅಂದ್ರೆ ಏನ್ ಹೇಳರ್ಥ? ಚಿಕ್ಕದಾಗಿದ್ರು ಇರಬಹುದು ಅಥವಾ ಎತ್ತರಕ್ಕಾದ್ರೂ ಇರಬಹುದು. ಕಡುದಂದ್ರೆ ಮೇಳಕ್ಕೆ ಹೋಗ್ತಕ್ಕಂಥ ಕಡು ಇರ್ಬೋದು, ಅಥವಾ ಸಣ್ಣದಾಗಿ ಆದ್ರೂ ಇರಬಹುದು. ಇದೆಯಾ ಅಂತ ಕೇಳ್ತಾರೆ. ಹೌದು, ಕಟ್ಟ ಕಡೆಯ ತುದಿಯವರೆಗೂ. ಹೌದಯ್ಯ, ಕಟ್ಟ ಕಡೆ ತುದಿಯಲ್ಲಿ ಹೋಗುವ ತನಕನೂ ಅದು ಕಡದಾಗೆ ಇರುತ್ತೆ ಹೊರತು ಏನಾದ್ರೂ ಮಧ್ಯೆ ಬಿಟ್ಬಿಡ್ತಾ ಚಕ್ ಅಂತ ಬಿದ್ದೋಗ್ರಲ್ವಾ. ಈ ಯಾರೋ ಮಹರ್ಷಿ ಯಾರ ಮಗ ಆಧ್ಯಾತ್ಮ ವಿಷಯದಲ್ಲಿ ಮುಂದಕ್ಕೆ ಹೋಗಿ ಮಹಾಬ್ರಾಹ್ಮಣ ಬಿದ್ದೋಗ್ತಾನಲ್ಲ ಅಲ್ಲ, ಇವರು ವಿಶ್ವಾಮಿತ್ರರು ಒಳ್ಳೆ ಮೇಧಾವಿ ಆಧ್ಯಾತ್ಮಿಕ ಕಡೆಯಲ್ಲಿ ಬಿದ್ದೋಗಲ್ವಾ. ಕಡೆ ದಾರಿಯವ್ರಿಗೆ ಹೋಗ್ಲಿಲ್ಲ, ಮಧ್ಯದಲ್ಲಿ ಬಿದ್ದೋಗಿಲ್ವಾ. ಹಾಗೆ ನಮ್ಗೂ ನೀ ಕಡೆ ಮುಟ್ಟು ತನಕನೂ ಹೋಗ್ಬೇಕು ಹೊರತು ಮಧ್ಯದಲ್ಲಿ ಮಾಡ್ರೆ ಬಿದ್ದೋಗ್ತೀಯ ನೀನು. ತುದಿಯವರೆಗೂ ಹಾಗೆಲ್ಲ ಪ್ರಯಾಣ ಮಾಡಬೇಕಾಗಿ ಬರುತ್ತಿದ್ಯಾ. ಹಂಗಾದ್ರೆ
ಆ ರೀತಿ ಕಷ್ಟವಾಗಿ ಪ್ರಯಾಣ ಮಾಡಬೇಕಾಗಿ ಬರುತ್ತದಾ ಅಂತ ಕೇಳ್ತಾರೆ ಆಧ್ಯಾತ್ಮ ಜೀವನದಲ್ಲಿ. ಪ್ರಾತಃ ಕಾಲದಲ್ಲಾಗಾಯ್ತು ಈ ನಿರಾ ರಾತ್ರಿ ನಿರಾಶೆವರೆಗೂ ಸ್ನೇಹಿತನೇ ಅಂದ್ರೆ ನಮ್ಗೆ ಅನುಭವ ಅಂತ ಹೇಳ್ತಾನೆ. ಪ್ರಾತಃ ಕಾಲದಿಂದ ಸಂಜೆ ಆಗುತ್ತೆ ನೋಡು, ಅದಕ್ಕೆ ಸಂಜೆಗೆ ಒಂದು ಹೆಸರು ಹೇಳ್ತಾರೆ ನಾವು. ಪ್ರಾತಃ ಕಾಲದಿಂದ ಮೊಸುಕಾಗಿ ಕತ್ತಲಾಗುತ್ತೆ ನೋಡು, ಅದುವರೆಗೂ ನೀನು ಮಾಡ್ಲೇಬೇಕಾಗಿ ಬರುತ್ತೆ ಅಂತ ನಮ್ಮ ಭಾಷೆಯಲ್ಲಿ ಅರ್ಥವಾಗೋ ರೀತಿ ಹೇಳ್ತಾರೆ. ಸ್ಥೂಲ ಜೀವಿತದ ಮೂಲಕ ಹಾದು ಹೋಗುವ ಮಾರ್ಗವು ಅನೇಕ ಘರ್ಷಣೆಗಳು ಮತ್ತು ಕಷ್ಟಗಳಿಂದ ತುಂಬಿದೆ. ಸ್ಥೂಲ ದೇಹ ಹಾದು ಹೋಗ್ತಕ್ಕಂಥ ಮಾರ್ಗವು ಅನೇಕ ಕಷ್ಟಗಳಿಂದ, ಜೀವಿತವು ಅನೇಕ ಮಾರ್ಗಗಳಲ್ಲಿ, ಕಷ್ಟದ ಮಾರ್ಗಗಳಲ್ಲಿ ಇದನ್ನು ಹಾದು ಹೋಗಬೇಕಾಗಿ ಬರುತ್ತದೆ ಸ್ಥೂಲ ದೇಹವು. ಯಾರು ಅವುಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಪಡುವುದಿಲ್ಲವೋ ಅಂತವನಿಗೆ ಅಂತ್ಯಜಯ ಸಿಗುವುದಿಲ್ಲ. ಅದನ್ನು ಗೆಲ್ಲದೆ ಹೋದರೆ ಅಂತ್ಯಜಯ ಸಿಗುವುದಿಲ್ಲ ಅಂತ ಹೇಳಿದ್ರಲ್ಲ. ಕೊನೆಯವರೆಗೂ ನೀನು ಆ ಮಟ್ಟದಲ್ಲಿ ಹಂಗೆ ಹೋಗ್ತಾ ಇರಬೇಕು, ಇಲ್ಲದ್ರೆ ಬಿದ್ದೋಗ್ತೀಯ, ಬೀಳ್ತೀಯ ಅಂತ. ಹಾಗೆ ಅದೇ ಜಯ ಸಿಕ್ಕೂ ತನಕ ನೀನು ಆ ರೀತಿ ಬಾಳ್ಲೇಬೇಕು. ಆದುದರಿಂದ ನಮ್ಮ ರಹಸ್ಯಗಳೊಳಗೆ ಮಾತ್ರ ವಹಿಸುವ ನಿರೀಕ್ಷಣೆಯು ಅದೂ ಕೂಡ ನಿನ್ನ ಪ್ರಯತ್ನವನ್ನೇ ಅವಲಂಬಿಸಿದೆ. ಎಲ್ಲವೂ ಅಷ್ಟೇ, ಬೇರೆಯವ್ರು ಯಾರು ಸಪೋರ್ಟ್ ಮಾಡಕ್ಕಿಲ್ಲ. ನಿರೀಕ್ಷೆ, ನಿನ್ನ ಪ್ರಯತ್ನದ ಮೇಲೆ ನಿನ್ನ ನಿರೀಕ್ಷೆ ಮುಂದೂಡುತ್ತದೆ. ಪ್ರಯತ್ನ ಇಲ್ಲದರೆ ಏನು ಮಾಡಕ್ಕಾಗಲ್ಲ. ಎಷ್ಟು ಕಾಲವಾದರೂ ಕಾದಿರುವ ತಾಳ್ಮೆಯನ್ನು, ಎಷ್ಟು ಕಷ್ಟಗಳು ಪ್ರಾಪ್ತವಾದಾಗ್ಯೋ ಎದೆಗುಂದದೆ ಮುಂದಕ್ಕೆ ನುಗ್ಗುವ ಧೈರ್ಯವನ್ನು ಕೊನೆಯಲ್ಲಿ ನಿನ್ನ ಸಮಸ್ತ ಉತ್ಕಾಂಕ್ಷೆಗಳಿಗೂ ನೆರವೇರಿ ನಿನಗೆ ಉಂಟಾಗುವ ಶಾಂತ್ಯಾನಂದಗಳನ್ನು ಕೊಟ್ಟು ಹುರಿದುಂಬಿಸಲಿ. ಕಡೆಯವರೆಗೂ ನೀನು ಹುರಿದುಂಬಿಸಿ ನಿನ್ನ ಜೀವನವನ್ನು ನಡೆಸಬೇಕು. ನೀನು ಉತ್ತಮವಾಗಿರ್ತಕ್ಕಂಥ ಬುದ್ಧಿ ಬೆಳವಣಿಗೆ ಆಗ್ಬೇಕಾದ್ರೆ ಸೋದರ ಭಾವವನ್ನು ನೀನು ಅನುಷ್ಠಾನ ಮಾಡಲೇಬೇಕು. ನಿನ್ನ ಬುದ್ಧಿ ಬೆಳವಣಿಗೆ ಆಗಬೇಕು ಅಂತಂದರೆ ಸಾರ್ವಜನಿಕರ ಸೇವೆ ಮಾಡಿ. ಇದು ಆಗ ಬುದ್ಧಿ ಬೆಳವಣಿಗೆ ಆಗಿ ಉತ್ತಮವಾಗಿರತಕ್ಕಂಥ ಸಂಕಲ್ಪಗಳು ನಿನ್ನ ಮನಸ್ಸಿಗೆ ಬಂತು. ನಿನ್ನ ಮನಸ್ಸಿನ ಮುಖಾಂತರ ಸ್ಥೂಲ ದೇಹಕ್ಕೆ ಬರುತ್ತೆ. ಆ ಕೆಲಸಗಳನ್ನು ಮಾಡುವುದು ಸಿದ್ಧ, ಶಿತಸಿದ್ಧ, ಸತಸಿದ್ಧ ಇಂಥವು ಈ ರೀತಿ ಮಾಡಬೇಕು ಅಂತ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಇವತ್ತೊಂದು ಗುರೆ, ಬುದ್ಧಿಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕಾದರೆ ಅಬುದ್ಧಿ ಮಟ್ಟದಿಂದ ಮನಸ್ಸಿಗೆ ಇಳಿದು ಮನಸ್ಸಿನಿಂದ ನಾವು ಮಾತಾಡ್ತೀವಿ. ಈ 3 ಹಂತಗಳನ್ನು ನಾವು ಜ್ಞಾಪಕ ಇಟ್ಕೊಂಡಾಗ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಾವು ಯೋಚನೆ ಮಾಡ್ಬೇಕು. ಹೆಜ್ಜೆ ಇಟ್ಟು ಮುಂದೆ ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡ್ಬೇಕು. ಆ ಮಟ್ಟಕ್ಕೆ ನಾವು ಇಳಿಬೇಕು. 3 ಯಾವಾಗ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕಾಗಿ ನಿಮ್ಮ ಗುರುಗಳಾದ ಕುತುಮಿಯವರು ನಿನಗೆ ತಮ್ಮ ಕಡೆ ಬರುವಂತೆ ಕರೆ ಇತ್ತಾಗ ನೀನು ಸಿದ್ಧನಾಗಿ ಕಾದಿರಬೇಕು. ಈ ರೀತಿ ನಿನ್ನ ಪ್ರಯತ್ನವನ್ನು ನೀನು ಪಡೀತಾ ಇದ್ದರೆ ಕುಟುಂಬ ಮಹರ್ಷಿಗಳು ನಿನ್ನ ಕಡೆ ಗಮನಿಸ್ತಾರೆ. ಯಾಕಪ್ಪ ಅಂದ್ರೆ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕುಟುಂಬ ಮತ್ತು ಮೌರ್ಯರು ಪ್ರತಿಯೊಬ್ಬ ಸದಸ್ಯನ ಕಡೆನೂ ಅವರು ಗಮನವನ್ನು ಕೊಡ್ತಾ ಇರ್ತಾರೆ. ನೀನು ಯಾವ ರೀತಿ ಬಾಳ್ತಾ ಇದೀಯಾ, ನೀನು ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದೀಯಾ, ನೀನು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದೀಯಾ, ನಿನ್ಗೊಂದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಸುಮ್ಮನೆ ಅಲ್ಲ. ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಾಗ ಏನಾಗ್ತೀಯ ಅಂತಕ್ಕಂಥದ್ದು ಅವರಿಗೆ ಗೊತ್ತು. ಕಡೆಗೆ ಬರುತ್ತೀಯ, ಕರೆ ಇದ್ದಾಗ ನೀನು ಸಿದ್ಧನಾಗಿ ಕಾದಿರಬೇಕೋ. ಅವರ ಕರೆ ಬಂದಾಗ ಸಿದ್ಧವಾಗಿರ್ಬೇಕು. ನೀನು ಈ ಜೀವನದಲ್ಲಿ ನಡೆಸ್ಕೊಂಡು ಹೋದಾಗ ಕರೆ ಬರುವುದು ಸಾಕಪ್ಪ. ನೀನು ಚೆನ್ನಾಗಿ ಪೇಪರ್ ಬರೆದಿದ್ದ ಎಕ್ಸಾಮ್ ರಿಸಲ್ಟ್ ಬರುವುದು ಕಾದಿರ್ತೀವಲ್ಲ, ಎಷ್ಟು ಸಂತೋಷವಾಗುತ್ತೆ, ತಗಾತ್ ಹೋಗ್ತೀವಲ್ಲ. ಹಾಗೆ ನೀನು ಸಿದ್ಧತೆಯಲ್ಲಿ ಈ ಜೀವನವನ್ನು ನಡೆಸ್ಕೊಂಡಿದ್ದಾಗ ಗುರುಗಳು ಕರೆದ್ರೆ ಸಾಕಪ್ಪ ಅಂತ ಓಡೋದು. ನೀನು ಈ ಸಿದ್ಧತೆಯಲ್ಲಿ ಇಲ್ಲ ಅಂತಂದ್ರೆ ಅವನಂಬಿಕೆ ಅದು ಆಗತ್ತ, ಯಾಕೆ ಹೋಗೋಣ, ಬೇಡ, ಇದೇ ಸಂಸಾರ ಚೆನ್ನಾಗಿ. ಅವತ್ತೊಂದ್ಸಲ ಹೇಳಿದ್ನಲ್ಲ, ವಿಷ್ಣು ವರಾಹ ಅವತಾರ ಬಂದು ಭೂಲೋಕದಲ್ಲಿ ಸಿಕ್ಕುಳ್ಕೊಂಡು ಇದೇ ಉತ್ತಮವಾಗಿದೆ ಅಂತ ಆತ್ಮೇ ಹಂಗೆ ಬಂದಾಗ ನಾವು ಎಷ್ಟು ಮಹಾ ಹರಿತಾಗ್ತೀವಿ. ಆಮೇಲೆ ನೀನು ಸಿದ್ಧನಾಗಿ ಕಾದಿರಬೇಕು ಎಂಬ ಅನುಪಮವಾದ ಉತ್ತೇಜನವನ್ನು ಕೊಡುತ್ತಾರೆ. ಅವರು ಅನುಭವವಾಗಿರ್ತಕ್ಕಂಥದ್ದು ಉತ್ತೇಜನ ಕೊಡ್ತಾರೆ ಗುರುಗಳು. ಅಂತ್ಯದಲ್ಲೇ ಎಲ್ಲಾ ಶಾಂತ್ಯಾನಂದಗಳು ಕಾದಿರುವುದು ಯಾರು ಈಗಿನಿಂದಲೇ ಶ್ರದ್ಧಾಭಕ್ತಿಯಿಂದ ಗುರುಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಪ್ರಯತ್ನ ಪೂರ್ವಕವಾದ ಜೀವಿತವನ್ನು ನಡೆಸುತ್ತಿರುತ್ತಾರೆಯೋ ಅವು ಅಂತವರ ಅನುಭವಕ್ಕೆ ಬರುತ್ತದೆ. ಗುರುಗಳ ಮೇಲೆ ನಂಬಿಕೆ ಬೇಕು. ಈ ನಮ್ಮ ಸೊಸೈಟಿ ಸ್ಥಾಪನೆ ಮಾಡ್ತಕ್ಕಂಥ ಇಂತಹ ಗುರುಗಳು
ಅವರು ಮಾಡಿರ್ತಕ್ಕಂಥ ವಿಷಯವು ವ್ಯವಹಾರವು ಅತ್ಯಂತ ಉತ್ತಮವಾಗಿರುತ್ತೆ ಹೊರತು ಅದರಂತೆ ನಾವು ನಡೀಬೇಕು ಅಂತಕ್ಕಂಥದ್ದು ದೃಢ ಸಂಕಲ್ಪ ನೀನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರೆ ಏನು ಮುಂದಕ್ಕೆ ಬಂದೇ ಬರ್ತೀಯಾ ಅಂತಕ್ಕಂಥದ್ದು ಗ್ಯಾರಂಟಿ. ಇಷ್ಟು ಇದರಿಂದ ನಮ್ಗೆ ಒಳ್ಳೇದಾಗತ್ತೆ ಏನಂತ ಅನ್ನೋದು. ಈಗ ನಮ್ಮ ದೈನಂದಿನ ಜೀವಿತವನ್ನು ಪವಿತ್ರಗೊಳಿಸುವಿಕೆ, ನಮ್ಮ ದೈನಂದಿನ ಜೀವನವನ್ನು ಪವಿತ್ರಗೊಳಿಸುವುದು. ಈ ಇದಕ್ಕೆ ಬಂದಾಗ ಅನುಭವಗಳು ಬಂದಾಗ ಸಂತೋಷ ಆನಂದ ಯಾವ ರೀತಿ ಆಗುತ್ತೆ ಅನ್ನೋದು ಇದು ಅನುಭವ ಹೆಂಗ್ ಬರುತ್ತೆ ಅಂತ ನಮ್ಮ ದೈನಂದಿನ ಜೀವಿತವನ್ನು ಪವಿತ್ರಗೊಳಿಸುವುದು. ಏನ್ ಹೇಳ್ತಾರೆ ನೋಡೋಣ. ಅನೇಕರು ತಮ್ಮ ಗೃಹ ಕೃತ್ಯಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳು, ಚಿಂತೆಗಳು, ಜೀವಿತದ ಕಸಬಿಗೆ ಸಲ್ಲಬೇಕಾದ ತೀವ್ರ ಗಮನ ಇವುಗಳೆಲ್ಲವೂ ಗುರುಗಳಿಗೆ ಹೃತ್ಪೂರ್ವಕವಾಗಿ ಸಮರ್ಪಣೆ ಮಾಡಬೇಕೆಂದಿರುವ ಧ್ಯೇಯಕ್ಕೆ ಅಡ್ಡಿಯಾಗಿವೆ ಎಂದು ಭಾವಿಸುತ್ತಾರೆ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ನಾನು ಸಂಸಾರ ಕಟ್ಕೊಂಡಿದ್ದೀನಿ, ಹೆಂಡತಿ ಇದೆ, ಮಕ್ಕಳಿದೆ, ನೆಂಟರಿದ್ದಾರೆ, ನಮ್ ಕಷ್ಟಗಳು ಬಂದೇ ಬರುತ್ತೆ. ಸಂಸಾರ ಅಂದ ಮೇಲೆ ಕಷ್ಟಗಳು ಬಂದೇ ಬರುತ್ತೆ. ಯಾವಾಗ ಅವನಿಗೆ ಕಷ್ಟಗಳು ಬರದರೆ ಯಾವನೂ ಇಲ್ಲ, ಅವನು ತಕ್ಕಂತೆ ಕಷ್ಟಗಳು ಬಂದೇ ಬರುತ್ತೆ. ಇವೆಲ್ಲ ಕಟ್ಕೊಂಡಿದ್ದೀನಿ, ಈ ಕಷ್ಟಗಳಲ್ಲೇ ನಾನು ಮುಳುಗ್ತಾ ಇದ್ದೀನಿ, ಗುರುಗಳು ನನಗೆ ಸಹಾಯ ಮಾಡ್ತಾನ ಅಂತ ನಾವು ಅನುಮಾನ ಬರುತ್ತೆ. ಅದನ್ನ ಆ ಸಂಸಾರವನ್ನು ಬಿಡುವುದ, ಇದನ್ನು ನಾನು ಸೇರುವುದ, ಇದನ್ನು ಮಾಡೋದು ಅಂತಕ್ಕಂಥದ್ದು ಸಂಶಯವಾಗಿರ್ತಕ್ಕಂಥ ಅನುಮಾನವು ನಮ್ಗೆ ಎಲ್ರಿಗೂ ಬರುತ್ತೆ. ಶಿಷ್ಯತ್ವಕ್ಕೆ ಸಂಬಂಧಪಟ್ಟ ಜೀವಿತವು ಅದರಲ್ಲೂ ಪ್ರಾರಂಭ ದಶೆಯಲ್ಲೂ ಉಮೇದುವಾರ ಪರಿಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ಕೇಳುವುದಿಲ್ಲ. ಉಮೇದುವಾರನಾಗಿರ್ತಕ್ಕಂಥದನ್ನು ಅವು ಎರಡರಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಏನಾಗುತ್ತೆ ಹೇಗೆ ಅಂತಕ್ಕಂಥದ್ದು ಅರ್ಥವೂ ಆಗಲ್ಲ, ಕೇಳುವುದಿಲ್ಲ. ಪರಿಸ್ಥಿತಿಗಳಲ್ಲಿನ ಬದಲಾವಣೆಗಳನ್ನು ಕೇಳುವುದಿಲ್ಲ. ಅದು ಹೆಚ್ಚು ಪ್ರಾಮುಖ್ಯವಾದ ಹೃದಯ ಪರಿವರ್ತನೆಯನ್ನು ಕೇಳುತ್ತದೆ. ನೀನು ಕಷ್ಟ ಸುಖ ಸಂಸಾರ ಅಂತಕ್ಕಂಥದ್ದು ಅದೆಲ್ಲ ಮುಖ್ಯ. ನನ್ನ ಹೃದಯ ಏನ್ ಪರಿವರ್ತನೆ ಆಗ್ತಾ ಇದೆ. ಆಧ್ಯಾತ್ಮಿಕ ಜೀವನ ನಡೆಸಿದಾಗ ಕಷ್ಟಗಳು ಬರ್ತಕ್ಕಂಥದ್ದು ತಕ್ಷಣ ನೀನು ಸೋಲ್ತೀಯ. ನಿನ್ನ ಹೃದಯ ಪರಿವರ್ತನೆ ಆದರೆ ಐ ಡೋಂಟ್ ಕೇರೇ ಮಾಡೋಣ. ಕಷ್ಟಗಳು ಬಂದ್ರೆ ಬರ್ಲಿ ಬಿಡೋ ಅಂತ ಬರ್ತೀನಿ. ಹೃದಯ ಶಾಂತ ಇದ್ದರೆ, ಹೃದಯ ಪರಿವರ್ತನೆ ಆಗದೆ ಹೋದ್ರೆ ಏನ್ ಬಿದ್ದೋಗ್ತಿ, ಯಾರು ಬಿದ್ದೋಗ್ತೀರ. ನಮ್ಮ ಪ್ರಾಪಂಚಿಕ ಧ್ಯೇಯಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಿಕೊಂಡರೆ ನಮ್ಮ ಜೀವಿತವು ಕಳವಳದಿಂದ ಕಲುಷಿತವಾಗುವುದೇನೋ ನಿಜ. ಇಲ್ಲಿ ನಮ್ಮ ಜೀವನ ನಮ್ಮ ವ್ಯವಸ್ಥೆಗೆ ನೀನು ಬಂದಾಗ, ನಿನ್ನ ಸಂಸಾರವು ವ್ಯವಸ್ಥೆ ರೀತಿಯಲ್ಲಿ ನೀನು ನೋಡ್ತಾ ಇರುವಾಗ ಕಳವಳ ಉಂಟಾಗ್ತಕ್ಕಂಥದ್ದು ಸಹಜವೇ. ಹೆಂಡತಿಯ ಮಕ್ಕಳು ಮನೆಯಲ್ಲಿ ಇರ್ತಕ್ಕಂಥ, ಈಗ ಒಂದು ಉದಾಹರಣೆ, ನಿನ್ನೆ ಇವರು ನಮ್ಮ ಸೆಕ್ರೆಟರಿ, ನಮ್ಮ ಪ್ರೆಸಿಡೆಂಟ್ ಅವರು ತಿಳ್ಕೊಂಡು ಕಾರ್ಯಕಾರಿ ಸಂಸ್ಥೆ ನಂದೇನಪ್ಪ ನಾನು ಮಾಡ್ಬೇಕು, ಬಿಟ್ಟು ಹೋಗೋದಕ್ಕಾಗುತ್ತಾ ಅಂತ ಇದ್ರು. ಅದು ಸಂಸಾರದ ಬಂಧನ, ಇದು ಆಧ್ಯಾತ್ಮಿಕ ಜೀವನ. ನಾವು ಯೋಚನೆ ಮಾಡಬೇಕು. ತಾಯಿಗೆ ಮೂತ್ರ ಕಟ್ಟಾಕಿ ನೋವು ಬಂದ್ಬಿಟ್ಟು ನರಳಾಡ್ತಾ ಇದ್ರೆ ನೀನು ಸೊಸೈಟಿ ಕೆಲಸ ಮಾಡ್ಕೋ ಅಂತ ಮೂರ್ಖತನ ಅಲ್ವದು. ಅಂತ ಸಂದರ್ಭದಲ್ಲಿ ಆ ಕೆಲಸಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಹೊರತು ಇದನ್ನ ಬಿಡ್ಬೇಕು. ಅಂತದನ್ನ ಆ ರೀತಿ ಮಾಡಬೇಕು, ಆ ರೀತಿ ಬೇಡ ಹೇಳ್ತಾ ಇರ್ತಕ್ಕಂಥ ವಿಷಯ. ಆದರೆ ಅದೇ ಕರ್ತವ್ಯಗಳನ್ನೇ ಮಾಡುವ ಮನೋಭಾವನೆಯು ಬದಲಾಗಬೇಕು. ಆಗ ನೀನ್ ಏನ್ ಕರ್ತವ್ಯ ಮಾಡ್ತಾ ಇದ್ದೀಯಾ ಆ ಸಂದರ್ಭಕ್ಕೆ ತಕ್ಕಂತೆ ಮನೋಭಾವನೆಯನ್ನ ಬೆಳೆಸ್ಕೋಬೇಕು, ಅದರ ಕಡೆ ಗಮನವನ್ನು ಕೊಡಬೇಕು ಎಂಬುದಾಗಿ ಗುರುಗಳು ಬರೆಯುತ್ತಾರೆ. ಕ್ರಮೇಣ ಆ ಕರ್ತವ್ಯಗಳನ್ನೆಲ್ಲ ಸ್ವಲ್ಪವಾಗಿ ಸಂತೋಷವಾಗಿ ವಿಶ್ರಾಂತತೆಯಿಂದ ಗುರುಗಳ ಹೆಸರಿನಲ್ಲಿ ಮಾಡುವುದನ್ನು ಕಳೆಯುತ್ತೇವೆ. ಆಗ ಅಂತ ಸಂಕಲ್ಪ ನೀನು ದೃಢವಾಗಿರತಕ್ಕಂಥ ಮುಂದುವರೆದು ನಿನ್ನ ಜೀವನವು ಆಧ್ಯಾತ್ಮಿಕ ಜೀವನ ಪೂರ್ಣವಾಗಿ ಗ್ರಹಿಸತಕ್ಕಂಥ ಸಾಮರ್ಥ್ಯ ನಿನಗೆ ಇದ್ದರೆ ಒಳ್ಳೆ ಸಂಕಲ್ಪಗಳನ್ನು ಮಾಡಿ ಕೆಲಸವನ್ನು ಪೂರೈಸಬೇಕು. ಅದಷ್ಟಕ್ಕದೇ ಆದಷ್ಟು ಯಾರೋ ಇನ್ನೊಬ್ಬರು ಬಂದು ನೀನು ಸಹಾಯ ಮಾಡ್ತಾರೆ. ಯಾವಾಗ ನೀನು ದೃಢವಾದ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇರ್ಬೇಕು. ಜನರ ಹೊಗಳಿಕೆಗೆ ಕೆಲಸ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸಾಯ್ತಾರೆ, ಇಲ್ಲಿ ನೋಡಿ ಆ ರೀತಿ ಆಗುತ್ತದೆ. ಗುರುಗಳು ಬಂದೇನೆ ಅಲ್ಲಿ ಅಡ್ಡಿ ಬರಲ್ಲ, ಯಾರೋ ಒಬ್ಬರು ಇನ್ನೊಬ್ಬರು ಆ ಸಹಾಯ ಕೊಡ್ತಾರೆ, ನೀನು ಈ ಕೆಲಸ ಮಾಡ್ತೀಯ. ಅವಾಗ ಕಾಯುತ್ತೇವೆ. ಆಗ ಮಹಾತ್ಮರ ಪ್ರತಿನಿಧಿಗಳು ಅಥವಾ ಬಂಟರಾಗಿ ಎಷ್ಟೇ ಕಡಿಮೆ ಮಟ್ಟದವರಾದರೂ ಚಿಂತೆ ಇಲ್ಲ. ನೋಡಿ, ಅಂತಹ ಸಂದರ್ಭದಲ್ಲಿ ಮಹಾತ್ಮರು ಬಂಟರು ಎಂತವರೇ ಆಗಲಿ ಕೆಲಸ ಪೂರೈಸ್ತಾರೆ. ಅದಕ್ಕೆ ನೀನು ಚಿಂತೆ ಮಾಡ್ಬೇಕಾ? ಆ ಸಂಕಲ್ಪ ಇದೆಯಾ ನಿಮಗೆ? ನಂಬಿಕೆ ಇದೆಯಾ? ಆ ನಂಬಿಕೆಯಲ್ಲಿದೆ ಇರ್ತಕ್ಕಂಥವ್ರ ಇದನ್ನು ಬಿಟ್ಬಿಡ್ಬೇಕು, ಅದಕ್ಕೆ ಹೋಗ್ಬೇಕು. ಆ ನಂಬಿಕೆ ಇದ್ದರೆ
ಆ ನಂಬಿಕೆ ಇದ್ದರೆ ಪೂರ್ವಕವಾಗಿ ಅವುಗಳನ್ನೇ ಶ್ರದ್ಧೆಯಿಂದ ಮಾಡುತ್ತಾ ಬಂದರೆ ವಿಶ್ವ ಪ್ರೇಮಿಯಾದ ಭಗವಂತನ ಅನುಗ್ರಹ ಶಕ್ತಿಗೆ ನಾಳೆಯಾಗಿ ಪರಿವರ್ತನೆಯಾಗುತ್ತೇವೆ. ಆ ರೀತಿ ದೃಢವಾಗಿರತಕ್ಕಂತ ಸಂಕಲ್ಪವನ್ನು ನಾವು ಬೆಳೆಸಿಕೊಂಡಾಗ ಏನಾಗುತ್ತೇವೆ, ಆ ಭಗವಂತನ ಅನುಗ್ರಹ ಶಕ್ತಿಗೆ ನಾಳೆಯಾಗಿ ಪರಿವರ್ತನೆಯಾಗುತ್ತೇವೆ. ಆ ಭಗವಂತನ ಕಲ್ಪನೆ ಇದೆಯಲ್ಲ, ಆಗ ಆ ದೃಢವಾದ ಸಂಕಲ್ಪವನ್ನು ಇಟ್ಟುಕೊಂಡು ನೀನು ಕೆಲಸ ಮಾಡ್ತಾ ಇದ್ದರೆ ಅವಾಗ ಅವರು ನಾಳೆ ಅಂದ್ರೆ ಭಗವಂತನ ಸೇವೆಗೆ ನಿನ್ನ ಮುಖಾಂತರ ಸೇವೆ ಮಾಡುವುದಕ್ಕೆ ನಾಳೆಯಾಗಿ ಉಪಯೋಗಿಸ್ಕೊಳ್ತಾರೆ. ಆ ಮಟ್ಟಕ್ಕೆ ಹೋದಾಗ ಮಾಡ್ಕೊಳ್ತಾರೆ. ನಮ್ಮ ಪ್ರಜ್ಞಾ ಕೇಂದ್ರದಲ್ಲಿನ ಸಿಂಹಾಸನದ ಮೇಲೆ ನಾವು ಕೂರದೆ ಹೊರಗೆ ಬಂದು ಅಲ್ಲಿ ಗುರುಗಳನ್ನು ಮಂಡಿಸಬೇಕು. ನನಗೆ ಸಿಂಹಾಸನ, ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಸೆಕ್ರೆಟರಿ ಆಗಿದ್ದೀನಿ, ನಾನು ಸಿಂಹಾಸನವೇ ಸಿಂಹಾಸನ ಅಂದ್ಕೊಂಡೀಗ ನಿನ್ನ ಸಿಂಹಾಸನದ ಮೆರೆಯತಕ್ಕಂಥದ್ದಕ್ಕೆ ಸಾಧ್ಯವಿಲ್ಲ. ಆ ಮನೋಭಾವ ಬಂದಾಗ ನಿನ್ನನ್ನ ಅವರ ಕಾರ್ಯಕ್ಕೆ ನಾಳೆಯನ್ನಾಗಿ ಉಪಯೋಗ. ಏಕೆಂದರೆ ಅವನ ಭಗವಂತನೊಡನೆ ಒಂದಾಗಿರುತ್ತಾನೆ. ವಾಸ್ತವವಾಗಿಯೂ ನಮ್ಮ ಗುರುಗಳೇ ನಮಗೆ ಪರಮಾತ್ಮನಂತಿರುವ ದೇವಸ್ಥಾನದ ಬಾಗಿಲು ತೆರೆಯುವರೋ. ನೋಡಿ, ದೇವರು ಗುರುಗಳು ಒಂದೇ. ಆ ಗುರು ದೇವರಿರ್ತಕ್ಕಂತ ಬಾಗಿಲನ್ನು ತೆರೆಯತಕ್ಕಂಥವರು ನಮ್ಮ ಗುರು. ದೇವರಿರ್ತಕ್ಕಂಥ ಬಾಗಿಲನ್ನು ತೆಗೆಯತಕ್ಕಂಥವರು ಗುರುಗಳು. ಆದ್ದರಿಂದ ಗುರುಗಳು ದೇವರು ಒಂದೇ ಅಂತಕ್ಕಂಥದ್ದನ್ನು ಕೇಳ್ತಾ ಇದನ್ನ ಇವತ್ತಿಗೆ ಎದುರಿಗೆ ಮುಕ್ತಾಯಪಡಿಸೋಣ. ನಾವು ಇದನ್ನ ಒಂದ್ಸಲ ಓಂಕಾರ ಮಾಡಿ ಮುಕ್ತಾಯ ಮಾಡೋಣ.